ಕೇಳಿದಂತಹ ಪ್ರಶ್ನೆಗೆ ಅವನು ಕೊಟ್ಟಂತಹ ಉತ್ತರ ಏನುಂಟು, ಅದಕ್ಕೆ ನಾನೇ ತೀರ್ಮಾನವನ್ನು ಕೈಗೊಳ್ಳುವುದಕ್ಕಾಗುವುದಿಲ್ಲ. ಮತ್ತೆ ಗುರುಪ್ರಧಾನೋ ಧರ್ಮೇಶು, ದ್ವಾಪರಾಯುಗದಲ್ಲಿ ಸ್ಮೃತಿಕಾರರಾಗಿರುವಂತಹ ಶಂಖಲಿಖಿತರನ್ನೇ ಗುರುಗಳಾಗಿ ಪಡೆದಿದ್ದೇವೆ. ಸರಿ, ನಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಜಿಜ್ಞಾಸೆಗಳೇನುಂಟು, ಅಥವಾ ನಮಗೆ ಯಾವುದೇ ಆಗಿರಲಿ ದಾರಿಯನ್ನು ತೋರಿಸುವುದಕ್ಕಿರುವವನೇ ಗುರು ಅಲ್ವೇ? ಹೌದು. ನನ್ನ ಪ್ರಶ್ನೆ ಏನಿದ್ದರೂ ನಾನು ಅವರಲ್ಲಿಯೇ ಇಡಬೇಕಷ್ಟೇ. ಹಾಗಾಗಿ ಯಾರಲ್ಲಿ ಗುರುಗಳಾದ ಶಂಖಲಿಖಿತರನ್ನು ಈ ಕಡೆಗೆ ಬರುವುದಕ್ಕೆ ಹೇಳಿ. ಮಹಾರಾಜ, ಗುರುಗಳೇ, ವಂದಿಸಿಕೊಂಡಿದ್ದೇನೆ. ಎದ್ದೇಳು ಭೂಪತಿ. ಹ, ಶಂಖಲಿಖಿತರು ಅತಿ ಅಗತ್ಯವಾಗಿ ಈ ಕಡೆಗೆ ಬರಬೇಕೆಂದು ಹ, ಚಾರಕರು ಆಡಿದ ಮಾತನ್ನು ಕೇಳಿ ಹ, ಅವಸರದಿಂದ ಬಂದೆ. ಹ, ಕಾರಣವೇನೆಂಬುದು ಗೊತ್ತಾಗಲಿಲ್ಲ. ಹ. ಅದನ್ನು ವಿವರಿಸಿ ಹೇಳಬಹುದೇ? ಗುರುಗಳೇ, ಮಹಾರಾಜ, ಇದು ತನಕ ಈ ಚಂಪಕಾವತಿಯಲ್ಲಿ ಏನು ನಡೆದಿದೆಯೋ ಹಾ, ಅವೆಲ್ಲವೂ ನಿಮಗೆ ವೇದ್ಯವಾಗಿದೆ. ಹೌದು. ಆದರೆ ಹ್ಮ್ ಸಮಸ್ತ ಜನರೂ ಕೂಡ ಕೃಷ್ಣನನ್ನೇ ಕಾಣಬೇಕು, ಕೃಷ್ಣ ದರ್ಶನವನ್ನು ಪಡೆಯಬೇಕು ಎನ್ನುವುದಕ್ಕಾಗಿ ಹಾ, ಕಾತರದಿಂದ ಕಾಯುತ್ತಾ ಇದ್ದಾರೆ. ಹೌದು. ಆದರೆ ಹ್ಮ್ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ನನ್ನ ಮಗನೇ ಬರುವುದಕ್ಕೆ ತಡ ಮಾಡಿದ, ಹ್ಮ್ ವಿಳಂಬಿಸಿದ. ಹ್ಮ್ ಯಾಕೆ ವಿಳಂಬಿಸಿದೆ ಎಂದು ಕೇಳಿದರೆ ಏನೇನೋ ಉತ್ತರಗಳನ್ನು ಕೊಡುತ್ತಾ ಇದ್ದಾನೆ. ಹ್ಮ್ ಅವನಲ್ಲಿ ಮೂಡಿದಂತಹ ಪ್ರಶ್ನೆಗೆ ಹ್ಮ್ ನೀವೇ ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕು ಎಂಬುದಕ್ಕಾಗಿ ನಿಮ್ಮನ್ನು ಇಲ್ಲಿಯವರೆಗೂ ಕಳುಹಿಸಿದ್ದೇನೆ, ಕರೆ ಕಳುಹಿಸಿದ್ದೇನೆ. ಹ್ಮ್ ನೀವು ಬಂದಿದ್ದೀರಲ್ವೇ? ಹೌದು. ಈಗ ನನ್ನ ಮನದ ಜಿಜ್ಞಾಸೆಗಳಿಗೆ ಉತ್ತರವನ್ನೀಯುವಿರ? ಮಹಾರಾಜ, ಹ, ಇದು ವಿಷಯ. ಹ. ಭೂಪತಿ ಕೇಳಯ್ಯ. ಕೇಳಯ್ಯ ಭೂಪ ಕೇಳಯ್ಯ, ಹೌದು. ಪುತ್ರನೆಂಬಾಸೆಯಲ್ಲಿ ತೊಟ್ಟಿರುವ, ಪುತ್ರನೆಂಬಾಸೆಯಲ್ಲಿ ತೊಟ್ಟಿರುವ ಕ್ಷತ್ರಿ ಕುಲದ ಭಾಷೆಯಲ್ಲಿಂದು ಮರೆವ ಕೇಳಯ್ಯ. ಧಾತ್ರಿಯೊಳಗೆ ತಪ್ಪಿ ನಡೆದ ಪಾತಕಕ್ಕೆ, ಧಾತ್ರಿಯೊಳಗೆ ತಪ್ಪಿ ನಡೆದ ಪಾತಕಕ್ಕೆ ಪಾತ್ರನಾಗದಿರು ನೀಗೆ ಬೇಳ್ವೆವ ಬಿದಕ್ಕೆ. ಕೇಳಯ್ಯ ಕೇಳಯ್ಯ ಭೂಪ ಕೇಳಯ್ಯ, ಕೇಳಯ್ಯ ಭೂಪ ನಾವೆಂಬ ಮಾತ. ಕೇಳಯ್ಯ. ಮಹಾರಾಜ, ಗುರುಗಳೇ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಆಲೋಚನೆಯೇ? ಹ, ಇದು ಜಲಲಿಪಿ ಅಲ್ಲ, ಹ, ಇದು ಕಲ್ಲಿನಲ್ಲಿ ಕೆತ್ತಿಸಿದ ಅಕ್ಷರದ ಹಾಗೆ ನೀನು ಆಡಿದ ಮಾತು ಹ, ಸ್ಪಷ್ಟವಾಗಿದೆಯಲ್ಲ. ತಪ್ತ ತೈಲ ಕೊಪ್ಪರಿಗೆಯೊಳಗೆ ಎತ್ತಿ ಬಿಸಾಡುವುದು ಹಿನ್ನಿತ್ತ ಜನರ. ಹ. ಇದು ನೀನೇ ತಾನೇ ಆಡಿದ್ದು. ಹೌದು ಗುರುಗಳೇ. ಸಿಂಹಾಸನದಲ್ಲಿ ಕುಳಿತು ಆಡಿದ ಪ್ರಭುವಿನ ಆಜ್ಞೆ ಇದು. ಹ, ನಿನ್ನ ಮಗನೇ ಈ ಕಾರ್ಯಕ್ಕೆ ಹಿಂದುಳಿದ ಕಾರಣ ಹ್ಮ್, ನೀನು ಇಷ್ಟು ಚಿಂತಿಸುವುದೇ? ಹ್ಮ್. ಏನು ಏನು ಮಾಡೋಣ? ಮಾತು ಹೇಳಿದರೆ ಅದು ಮುಗಿಯಿತು, ಹ, ಮುತ್ತು ಒಡೆದರೆ ಹೋಯಿತು. ಹ್ಮ್, ಏನೇ ಆದರೂ ಕೊಟ್ಟ ಮಾತನ್ನು ನಡೆಸಲೇಬೇಕು. ಹ, ಕಷ್ಟವೇ ಬರಲಿ, ಪ್ರಾಣಾಪಾಯವೇ ನಮಗೆ ಬರಲಿ, ಹ್ಮ್, ಮಾತು ಕೊಟ್ಟಿದೆ ಎಂದಾದರೆ ಅದನ್ನು ಮುಂದೆ ನಡೆಸಲೇಬೇಕು. ಅದನ್ನು ಹಿಂದೆ ಬರಬಾರದು. ಹ, ಹಿಂದೆ ರಾಜರುಗಳು
ಎಷ್ಟೋ ಮಾತನ್ನು ಕೊಟ್ಟು ನಡೆಸಿದ್ದಾರೆ, ಹೌದು ತಾನೇ? ಹೌದು ಗುರುಗಳೇ. ಒಮ್ಮೆ ಹಿಂದೆ ನೋಡಯ್ಯ. ಹ, ಹಿಂದೆ ಅಂದರೆ ಬೆನ್ನ ಹಿಂದೆ ಅಲ್ಲ. ಹ. ಪಿಂತೆರು ಹರಿಶ್ಚಂದ್ರಾದಿಗಳು ಆ ಆ ಬುದ್ಧಿಯ ತಾಳಿ ನೀತಿ ತಪ್ಪಿದರೆ ಭ್ರಾಂತು ಬುದ್ಧಿಯ ತಾಳಿ ನೀತಿ ತಪ್ಪಿದರೆ ಕಾಂತೆ ಆತ್ಮಜರೆಂದು ಮಗವ ನೋಡಿದರೆ ಕೇಳಯ್ಯ ಭೂಪರನಾವೆಂಬ ಮಾತ ಆಲೋಚನೆಗಳಿಂದೇಕೆ ವಿಖ್ಯಾತ ಮಹಾರಾಜ, ಗುರುಗಳೇ. ಹದ್ದಿನಿಂದ ಪಾರಿವಾಳವನ್ನು ಬದುಕಿಸುತ್ತೇನೆ ಎಂದು ಶಿಬಿ ಚಕ್ರವರ್ತಿ ಮಾತು ಕೊಟ್ಟು ಹ, ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿ ಕೊಡಲಿಲ್ಲವೇ? ಹೌದು. ಹರಿಶ್ಚಂದ್ರ, ನಿನ್ನ ಮಗಳನ್ನು ನಾನು ಮದುವೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ, ರಾಜ್ಯವನ್ನಾದರೂ ಕೊಟ್ಟೇನು ಎಂದು ಹೇಳಿ ಹ, ತನ್ನ ರಾಜ್ಯ ಕೋಶವನ್ನೇ ವಿಶ್ವಾಮಿತ್ರರಿಗೆ ಕೊಟ್ಟ. ಹೌದು. ತನ್ನ ಪತ್ನಿ ಪುತ್ರನನ್ನು ವಿಕ್ರಯಿಸಿ ತಾನು ಸ್ಮಶಾನದಲ್ಲಿ ಹೆಣ ಸುಡುವ ಕೆಲಸವನ್ನು ಮಾಡಲಿಲ್ಲವೇ? ಹೌದು. ಹಾಗೆ ಹ್ಮ್. ಕಾಡಿನಲ್ಲಿ ರುಕುಮಾಂಗದ ಹ, ರೂಪವತಿಯಾದಂಥ ಮೋಹಿನಿಯನ್ನು ಮೋಹಿಸಿ ವರಿಸಿ ನೀನು ನನ್ನನ್ನು ಬಯಸಿದ ಸಮಯದಲ್ಲಿ ಎಲ್ಲಿ ಇದ್ದರೂ ನಾನು ಬರುತ್ತೇನೆ, ಹ, ಬರಲಾಗದೆ ಹೋದರೆ ನನ್ನ ಮಗನ ತಲೆಯನ್ನಾದರೂ ಕಡಿದೇನು ಎಂದು ಹೇಳಿದ. ಹ. ಹಾಗೆ ಏಕಾದಶಿ ವ್ರತದ ಸಮಯದಲ್ಲಿ ಹ್ಮ್. ವ್ರತವನ್ನು ಬಿಡಲಾಗದೆ ಮಗನ ತಲೆಯನ್ನೇ ಕತ್ತರಿಸಲು ಮುಂದಾಗಲಿಲ್ಲವೇ? ಹ, ಇದನ್ನೆಲ್ಲ ತಿಳಿದಂತ ನೀನು ಹ್ಮ್. ಕೊಟ್ಟ ಮಾತನ್ನು ನಡೆಸಿ ಕೊಡದೇ ಇದ್ದರೆ ಹ್ಮ್. ಈ ನತದಿಷ್ಟ ರಾಜನ ಬಳಿಯಲ್ಲಿ ನಾವು ಇರುವುದೇ ಇಲ್ಲ, ನಿನ್ನ ಪಾಪವು ನಮಗೆ ಬಂದೀತು. ಅದಕ್ಕಾಗಿ ನಾವು ಈಗಲೇ ಹೊರಡುತ್ತೇವೆ. ಗುರುಗಳೇ, ತಡೆಯಿರಿ ತಡೆಯಿರಿ. ಗುರುಗಳಾಡಿದಂತಹ ಮಾತು ಶಿರೋಧಾರ್ಯ. ಒಂದೊಮ್ಮೆಗೆ ಮಗನೆಂಬ ಮೋಹ ಆವರಿಸಿದ್ದು ಹೌದು. ಆದರೆ ಇನ್ನು ತಡ ಮಾಡುವುದಿಲ್ಲ. ಯಾರಲ್ಲಿ ಮಗನಾದ ಸುಧನ್ವನನ್ನು ಕೋತನೆ ಕುದಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆ ಎತ್ತಿ ಬಿಸಾಕಿರಿ. ಏನಿದು ಹರಿ ಮಾಧವ ಹರಿ ಮಾಧವ ಹರಿ ಮಧುಸೂದನ ವಿಷ್ಣು ದಾಮೋದರ ಕೃಷ್ಣ ಶ್ರೀಧರ ವಿಘ್ನ ವಿಚ್ಛೇದನ ಶ್ರೀಧರ ವಿಘ್ನ ವಿಚ್ಛೇದನ ಹರೇ ಪ್ರಹ್ಲಾದ ವರದ ಈಕ್ಷಿಸು ಎನ್ನಯ ಕೃಷ್ಣ ವಾಸುದೇವ ಅಚ್ಯುತ ಕೇಶವ ಶ್ರೀ ಋಷಿಕೇಶ
सद्भक्त सुपोषण सासिर नाम सर्वेश लक्ष्मी शांबरीश वरद नमो 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 सासिर नाम सर्वेश लक्ष्मी शांबरीश वरद नमो मुकुंद गोविंद सच्चिदानंद त्राहि त्राहि नंद नंदन त्राहि दुर्जन शिक्षा त्राहि सज्जन रक्षा त्राहि श्री हरि नमो 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 कृष्ण 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 रक्षिसु ಹರಿ ಮುಕುಂದ ಕೃಷ್ಣ ಮಾಧವ ಪ್ರಭು ದ್ರೌಪದಿಯು ಕರುಣದಿ ಕಾಯೋ ಗೋವಿಂದ ಎಂದು ಕರೆದ ಕಾಲಕ್ಕೆ ನೀನೇ ಬಂದು ಒದಗಲಿಲ್ವೇ ಅಕ್ಷಯಾಂಬರ ವಿಲಾಸವನ್ನು ಮಾಡಲಿಲ್ವೇ ಪ್ರಭು ಎಲ್ಲಿದ್ದಾನೆ ಭಗವಂತ ಎಲ್ಲಿದ್ದಾನೆ ಎನ್ನುವ ಹಾಗೆ ಹಿರಣ್ಯ ಕಶ್ಯಪ ತನ್ನ ಎಳೆಯ ಕಂದನ ಪ್ರಹ್ಲಾದನಲ್ಲಿ ಕೇಳಿದಾಗ ಈ ಕಂಬದಲ್ಲಿದ್ದಾನೋ ಎಂದು ಕೇಳಿದಾಗ ಎಳೆಯ ಕಂದ ಹೌದು ಎನ್ನುವ ಹಾಗೆ ಆಡಿದನಂತೆ. ಆ ಮಾತನ್ನು ಸತ್ಯವಾಗಿಸುವುದಕ್ಕಾಗಿ ಕಂಬದಿಂದ ನರಸಿಂಹನಾಗಿ ಬಂದೆ, ಹಿರಣ್ಯ ಕಶ್ಯಪನನ್ನು ಕೊಂದೆ. ಪ್ರಭು, ನಾನು ಅಪರಾಧ ಮಾಡಲಿಲ್ಲ, ಹೌದು ಹೌದು ಅಂತಾದರೆ ಈ ಕುದಿಯುವ ಎಣ್ಣೆ ನನ್ನನ್ನು ಸುಡಲಿ ಪ್ರಭು, ಸುಡಲಿ. ಭೀಷ್ಮಾಚಾರ್ಯರಲ್ಲಿ ನೀನೇ ಆಡಿದ್ದೆಯಂತೆ. ದುರಿತಗಳೊದಗದ ತೆರದೊಳು ಶರಣರ ಪೊರೆವುದು ಎನ್ನಬಿರುದು ಎನ್ನುವ ಹಾಗೆ ನಿನ್ನ ಭಕ್ತನಾದ ನಾನು ಅಪರಾಧವನ್ನು ಮಾಡಲಿಲ್ಲ ಎಂದಾದರೆ ನನಗೆ ಯಾವ ಪಾಪವೂ ಅಂಟದ ಇರುವ ಹಾಗೆ ನನ್ನನ್ನು ಕಾಪಾಡು ಸ್ವಾಮಿ, ಕಾಪಾಡು. ಪರಮಾನಂದ ಹರಿಗೋವಿಂದ ಮುಕುಂದ ಇಂದಿರಾಪತಿ ಪುರಂದರಾರ್ಚಿತ ನಂದಕಂದ ಮುಕುಂದ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಜಯ 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 ಜಯ. ಕುಂಭಿನಿ ಸುರಲಿಖಿತ ಗೌಡು ಕಥೆಗಳು ತಗ್ನಿ ಸ್ತಂಭವನು ಬಲ್ಲನಿವನೆನು ತಕ್ಕಡು ಮುಳಿದು ಮುಂಬರಿದು ಎಳೆನೀರ್ಗಳು ತಕ್ಕವನು ಸುರಿಯಲುರಿ ಎಂಬರಗೆ ಹಾಯ್ದು ತೇನೆಂಬೆ ಗುಳುಗುಳಿಸಿ. ಇದೇನಿದು ಸುಧನ್ವ ಎಣ್ಣೆ ಕೊಪ್ಪರಿಗೆ ಬಿದ್ದರು ಸುಡಲಿಲ್ಲವಲ್ಲ. ಕುದಿಯುವ ಎಣ್ಣೆಯಲ್ಲಿ ಪನ್ನೀರಿನಲ್ಲಿ ತೇಲಾಡಿದ ಹಾಗೆ ತೇಲಾಡುತ್ತಾ ಇದ್ದಾನೆಲ್ಲ. ಹಾಗಾದರೆ ನಾನು ಕಲಿಸಿದ ವಿದ್ಯೆಯ ಅಲ್ಲದೆ ಇವನು ಬೇರೆ ಯಾರೆಲ್ಲ ವಿದ್ಯೆಯನ್ನು ಕಲಿತಿದ್ದಾನೆ? ಅಗ್ನಿಸ್ತಂಭನ ವಿದ್ಯೆಯನ್ನು ಇವನು ಕರಗತ ಮಾಡಿಕೊಂಡಿದ್ದಾನೆ. ಇದಕ್ಕೆ ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ವಾ? ಎಳನೀರನ್ನು ತಂದು ಕೊಪ್ಪರಿಗೆ ಮೇಲೆ ಸುರಿಯುತ್ತೇನಂತೆ. ಇದೇನಿದು? ಎಣ್ಣೆ ಕೊಪ್ಪರಿಗೆಯಿಂದ ಮೇಲೆ ಹಾರಿ ನನ್ನ ಮೇಲೆಯೇ ಬಿದ್ದು ನನ್ನ ಮೈ ಮೇಲೆಯೇ ಸುಟ್ಟಿತು. ಸುಧನನ್ನು ನೋಡಿದರೆ ಪನ್ನೀರಿನಲ್ಲಿ ತೇಲಾಡುತ್ತಾ ಇದ್ದಾನೆ. ನಾನು ತಪ್ಪು ಮಾಡಿದೆ ಹರಿಭಕ್ತನಿಗೆ ನಾನು ತಪ್ಪು ಮಾಡಿದೆ. ಆದ್ದರಿಂದ ಇನ್ನು ಇರುವುದು ಒಂದೇ ನನ್ನ ದಾರಿ. ನಾನು ಕುದಿಯುವ ಎಣ್ಣೆಗೆ ನಾನು ಸುಧನ್ವನಲ್ಲಿಯೇ ಹಾರಿ ಬಿಡುತ್ತೇನಂತೆ. ಧಾರಿಣಿ ಸುರ ಹಿಮದಿ ನಡುಗಿ ಭಯಗೊಂಡು
ಹರಿನಾರಾಯಣನ ನಾರಾಯಣ ಶ್ರೀಹರಿ ಎನ್ನುತ್ತ ಸ್ಮರಿಸುತ್ತಲಿರಲು ಸೌಖ್ಯದೋಳು ಇರಲು ಸುತಪುರಾಗಿತರನು ಇಬ್ಬರನು ತೆಗೆಸುತ್ತ ಭೂಪತಿ ಪುರೋಹಿತರಿಬ್ಬರನು ತೆಗೆಸುತ್ತ ಕುಮಾರನ ಅಪ್ಪುತದನು ಸುತನೆ ನಿನ್ನ ಉಳುಗಿದನೆ ದೇವಕಿ ಸುತನು ಸುತನೇ ನಿನ್ನುಳುಗಿದನೆ ದೇವಕಿ ಸುತನು ಕಂದ ಏನಾಶ್ಚರ್ಯವಿದು, ಏನನ್ನು ಕಾಣುತ್ತಾ ಇದ್ದೇನೆ. ಏನು ಕೊತನೆ ಕುದಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಬ್ಬರು ಇದ್ದಾರೆ. ಅವರಿಬ್ಬರಿಗೂ ಕೂಡ ಏನೂ ಆಗಲಿಲ್ಲ. ಪನ್ನೀರಿನಲ್ಲಿ ಇದ್ದ ಹಾಗೆ ಕಾಣುತ್ತಾ ಉಂಟು. ಕೃಷ್ಣ, ಮಾಧವ, ಮಧುಸೂದನ ಎಂಬುದಾಗಿ ಭಗವಂತನನ್ನೇ ಸ್ಮರಿಸುತ್ತಾ ಇದ್ದಾನೆ. ಇನ್ನು ತಡ ಮಾಡುವುದಲ್ಲ, ಅವರಿಬ್ಬರನ್ನೂ ಕೂಡ ಎಣ್ಣೆಯ ಕೊಪ್ಪರಿಗೆಯಿಂದ ತೆಗೆಸುವಂತೆ ಆಜ್ಞೆ ಮಾಡಿದ್ದೇನೆ. ಸರಿ ಅಪ್ಪ, ಮಗನೇ, ಹಂಸಕೇತನನೇ ನಿನ್ನ ಸಂಭವನಿಂದ ವಂಶ ಉದ್ಧರಿಸಿತು ಇನ್ನ ಸಂಭವನದ ವಂಶ ಉದ್ಧರಿಸಿ ತಿನ್ನ ಸಂಶಯವೇನು ಬೇಡ. ಈತನು ಮುರಧ್ವಂಸಿ ಕಿಂಕರನು ನೋಡ ಈತನು ಮುರಧ್ವಂಸಿ ಕಿಂಕರನು ನೋಡ ಆಡುವುದೇನಿಲ್ಲ ನಿನ್ನಯ ನಾನು ಬೀಡು ಪರಿವಾರವೆಲ್ಲ ಪಾಡಾಗಿ ಧರಣಿಯಲಿ ಧನ್ಯರು ಕಯ ಕೋಡಿ ಇಲ್ಲಿಂದಿನಲಿ ಧನ್ಯನು ಖಯ ಕೋಟಿ ಇಲ್ಲಿಂದಿನಲಿ ಹಂಸಕ್ಕೆ ತನ್ನನೆ ನಿನ್ನ ಸಂಭವನದ ವಂಶ ಉದ್ಧರಿಸಿ ತಿನ್ನ ಸಂಶಯವೇನು ಬೇಡ ಈತನು ಮುರಧ್ವಂಸಿ ಕಿಂಕರನು ನೋಡ ಮಹಾರಾಜ, ಗುರುಗಳೇ. ನೀನೇ ಭಾಗ್ಯವಂತ. ಹಾ, ಇಂಥ ಮಗನನ್ನು ಪಡೆದ ನೀನೇ ಭಾಗ್ಯವಂತ, ನೀನೇ ಧನ್ಯ. ತಪ್ಪು ಮಾಡಿದೆ ಮಹಾರಾಜ, ನಾನು ಹಾ, ನನ್ನನ್ನು ಕ್ಷಮಿಸು. ಛೇ ಛೇ, ತಪ್ಪು ಮಾಡಿದೆ. ಏನು ಗುರುಗಳೇ, ಹೌದು, ನೀವು ಇಂತಹ ಮಾತುಗಳನ್ನಾಡುವುದೇ? ಆದದ್ದು ಹಾಡಿದ್ದು ಹೇಳಬೇಕಾದದ್ದು ಹೇಳಲೇಬೇಕಲ್ಲ. ನನ್ನಿಂದ ತಪ್ಪಾಗಿದೆ. ಸರಿ, ಇದೆಲ್ಲ ಆ ಭಗವಂತನಾಡುವಂತಹ ನಾಟಕವಲ್ವೇ? ಹೌದು ಅವನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ಹೌದು ಅವನು ಆಡಿಸಿದಂತೆ ನಾವು ಆಡಿಕೊಂಡು ಹೋಗಬೇಕಷ್ಟೇ. ಹೌದು ರಾಜ, ಎಲ್ಲವೂ ಭಗವಂತನ ಲೀಲೆ. ಹೌದು. ಮಗನೇ, ಅಪ್ಪ, ಹೀಗೆ ಬಾ ಮಗನೇ, ಹೀಗೆ ಬಾ. ಬಂದಿದ್ದೇನಪ್ಪಯ್ಯ. ಇದು ನಿನ್ನನ್ನೊಮ್ಮೆ ಬಿಗಿಯಾಗಿ ಆಲಂಗಿಸಿಕೊಂಡಿದ್ದೇನೆ. ಪುಳಕಿತಾನಂದನಾಗಿದ್ದೇನೆ ಅಪ್ಪಯ್ಯ. ಹೌದು,
ಏನು ಮಾಡೋಣ ಏನು ಹೇಳೋಣ ಎಂಬುದಾಗಿ ನನಗೆ ತೋಚುತ್ತಿಲ್ಲ ಮಗನೇ. ಕೋತ ಕೋತನಿ ಕುದಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ನಿನ್ನನ್ನು ಹಾಕಿದ ಮಾತ್ರಕ್ಕೆ ನೀನು ಹೇಗೆ ಕುದಿಯಬೇಕಿತ್ತು. ಆದರೆ ಆ ಭಗವಂತನ ಒಂದೊಂದೇ ನಾಮವನ್ನು ಸ್ಮರಿಸಿದ ಮಾತ್ರಕ್ಕೆ ಎಣ್ಣೆ ಎಲ್ಲವೂ ತಣ್ಣೀರಿನಂತೆ ನಿನಗೆ ಭಾಸವಾಯಿತಲ್ಲವೇ? ಎಲ್ಲವೂ ಶ್ರೀಹರಿಯ ಕರುಣೆ ಅಪ್ಪಯ್ಯ. ಹೌದು, ಅಂತರಂಗದಿಂದ ನೀನು ಆ ಭಗವಂತನನ್ನೇ ಸ್ಮರಿಸಿದವನು ನೀನು. ಆದರೆ ಬಹಿರಂಗವಾಗಿ ಆ ಭಗವಂತನನ್ನು ಕಾಣುವಂತಹ ಸಮಯವೂ ಸಂದರ್ಭವೂ ನಮಗೊದಗಿ ಬಂದಿದೆ ಮಗನೇ. ಹೌದಪ್ಪಯ್ಯ. ಆ ಸಮಯ ಅವಕಾಶಕ್ಕಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾಯುತ್ತಾ ಇದ್ದಾನೆ. ಹೌದು, ಇನ್ನು ತಡ ಮಾಡುವುದು ಸರಿಯಲ್ಲ. ಇದೋ ಮರಳಿ ನಿನಗೆ ಸೇನಾಧಿಪತ್ಯವನ್ನು ಕೊಟ್ಟಿದ್ದೇನೆ. ಯುದ್ಧಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೋ. ನಡೆಯಲಿ ಮಗನೇ ಯುದ್ಧ. ಮಗದೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಹೊರಟವನಿದ್ದೇನೆ ಅಪ್ಪಯ್ಯ. ಯಶಸ್ವಿಯಾಗು ಮಗನೇ, ಯಶಸ್ವಿಯಾಗು. ನಡುವೆ ಕಟ್ಟಿ ಕಾಳಗೆ ಭಕ್ತವಾಗಿ ನಿಂತ ಅರಿ ವೀರನ ಬರ ಬೇಳನುತ್ತಾನ ಸನ್ ಆಜ್ಞೆಯಿಂದ. ತಂದೆಯವರಿಂದ ಮರಳಿ ಅಪ್ಪಣೆಯನ್ನು ಪಡೆದು ಹೊರಟವನಿದ್ದೇನೆ. ಬದುಕು ಅನ್ನುವುದು ಎಷ್ಟು ಅನೂಹ್ಯವಾದದ್ದು ಮಾತ್ರವಲ್ಲ, ಅಘಟಿತವಾದ ಘಟನೆಗಳಿಂದ ಕೂಡಿತ್ತು ಅಂತ ನಾ ಆಲೋಚಿಸುವುದು. ಇಲ್ಲದೆ ಹೋದರೆ ಈ ಸುಧನ್ವನ ಬದುಕಿನಲ್ಲಿ ಇಂತಹ ಒಂದು ಸಂದಿಗ್ಧ ಸ್ಥಿತಿ ಬಂದೀತು ಅಂತ ನಾ ಆಲೋಚಿಸಿದ್ದಿಲ್ಲ, ಲೆಕ್ಕಿಸಿದ್ದಿಲ್ಲ. ಮಾನವನಾದವನು ಯಾವಾಗ ಎಂತಹ ಘಟನೆಗಳಿಗೆ ಸಿಲುಕಿ ಬೀಳುತ್ತಾನೆ, ಯಾವ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆ ಅಂತ ಹೇಳುವುದಕ್ಕಿಲ್ಲ. ಕಾಲದ ಗತಿ ಅನೂಹ್ಯವಾದದ್ದು. ಆದರೆ ಸಂತೋಷ ಏನು ಗೊತ್ತೇ? ಯಾವುದನ್ನು ನನ್ನ ತಂದೆ ಅಪರಾಧ ಅಂತ ಆಡಿದ್ರು, ಯಾವುದನ್ನು ನನ್ನ ಗುರುಗಳಾದಂತಹ ಶಂಕಲಿಕಿತರು ಸರಿಯಲ್ಲ ಅಂತ ಆಡಿದ್ರು, ಅದನ್ನು ನನ್ನ ಶ್ರೀಹರಿ ಸರಿ ಎನ್ನುವ ಹಾಗೆ ನಿರೂಪಿಸಿಕೊಟ್ಟರಲ್ಲ. ಹಾಗಾದ್ರೆ ಅಂತರಂಗದಲ್ಲಿ ಶ್ರೀಹರಿ ದರ್ಶನ ಆಗಿದೆ. ಕೊದನೆ ಕುದಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆಯಿಂದ ಏನೂ ಆಗದೆ ಮೇಲೆದ್ದು ಬಂದಲ್ಲಿಗೆ ಶ್ರೀಹರಿಯ ಕರುಣೆಗೆ ಪಾತ್ರನಾಗಿದ್ದೇನೆ ಎನ್ನುವುದು ಸ್ಪಷ್ಟವಾಯಿತು. ಇನ್ನು ತಡ ಮಾಡುವುದಲ್ಲ, ಬಹಿರಂಗವಾಗಿ ಶ್ರೀಹರಿ ದರ್ಶನವಾಗಬೇಕಾಗಿದೆ. ಅದಕ್ಕಾಗಿ ಸೇನೆಯನ್ನು ಸಿದ್ಧಗೊಳಿಸಬೇಕಾಗಿದೆ. ಮಾತ್ರವಲ್ಲ, ವ್ಯೂಹ ರಚನೆಯೂ ಆಗಬೇಕಾಗಿದೆ. ಯಾವ ವ್ಯೂಹ ಅಂತ ಆಲೋಚಿಸಿದ್ರೆ ಕ್ರೌಂಚ, ಮಕರ, ಗರುಡ, ನೀಲ ಎನ್ನುವ ಹಾಗೆ 18 ವ್ಯೂಹಗಳಲ್ಲಿ ಒಂದಾದಂತಹ ಪದ್ಮ ವ್ಯೂಹವನ್ನೇ ರಚಿಸಿದವನಿದ್ದೇನೆ. ಮಾತ್ರವಲ್ಲ, ನರನ ಅಶ್ವಮೇಧದ ಹಯವನ್ನ ಮಧ್ಯಭಾಗದಲ್ಲಿ ಕಟ್ಟಿದವನಿದ್ದೇನೆ. ಹೌದು, ಪದ್ಮ ವ್ಯೂಹ ಯಾಕೆ? ಪದ್ಮದಳಾಯತಾಕ್ಷನಾದಂತಹ ಭಗವಂತನ ಪಾದ ನಿರೀಕ್ಷೆಯಲ್ಲೇ ನಾವಿರುವವರು. ಈ ಶರೀರವೆನ್ನುವುದೇ ಪದ್ಮವ್ಯೂಹ, ಅಂಗಾಂಗಗಳೇ ಸೈನಿಕರು. ಒಳಗಿರುವಂತಹ ಹರಿ ಆತ್ಮ, ಈ ಆತ್ಮ ಪರಮಾತ್ಮನನ್ನು ಸೇರಿಕೊಳ್ಳಬೇಕು ಅಂತಾದ್ರೆ ಈ ಶರೀರ ಎನ್ನುವುದು ಒಡೆಯಬೇಕು, ಆತ್ಮ ಅನ್ನುವುದು ಪರಮಾತ್ಮನನ್ನು ಸೇರಬೇಕು. ಇದೇ ಸುಧನ್ವನ ನಿಲುಮೆ. ಕರ್ಮಯೋಗಿಯಾಗಿ ಆಲೋಚಿಸಿದವನಿದ್ದೇನೆ. ಹಾಗಾಗಿ ಪದ್ಮ ವ್ಯೂಹವನ್ನು ರಚಿಸಿದ್ದಾಯಿತು. ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಅರ್ಜುನನ ಪಾಳಯಕ್ಕೆ ಹೋಗಿ ತಿಳಿಸಬೇಕಲ್ಲ, ಯಾರಲ್ಲಿ ಚಾರಕರು ಸುಧನ್ವ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವಂತಹ ವರ್ತಮಾನವನ್ನು ಅರ್ಜುನನಲ್ಲಿ ಹೋಗಿ ತಿಳಿಸಿ ನಿರೀಕ್ಷೆಯಲ್ಲೇ ಇರ್ತೇನೆ. ಕಾರಣವಗಲಿಯವನ ಶ್ವಾದಿಗಳು ಕಂಡು ತೇರ ನಡೆರುತ್ತಲ ಅವಗೈದಲನುವಾಗಲು ಅವರಿಗಲಿಯುವನಲ್ಲವೆನುತವರ ನಿಲ್ಲಿಸರ್ಜುದ ಅರ್ಜುನ ತಾನೇ ಹೊರಟ ರಣಕ್ಕೆ. ಸಂಭ್ರಮದೆ ಪರುಧವ
ತಡೆದು ಸುಧನ್ವನ ಇದಿರು ನಿಲ್ಲಿಸೆ ಕಂಡು ತಡೆದು ಸುಧನ್ವನ ನಿದಿರು ನಿಲ್ಲಿಸೆ ಕಂಡು ನುಡಿಸಿದ ಅರ್ಜುನನ ಸಡಗರ ಕಮಿತ ಸಂಭ್ರಮದೇ ಪರೂಥವ ನಡೆಸುತ್ತ ಪರಮಾಶ್ಚರ್ಯವಾಗುತ್ತಾ ಇದೆಯಲ್ಲ. ಎಲ್ಲೋ ಅತಿಯಾದ ನಿರೋಧವನ್ನೇ ಎದುರಿಸದೆ ಸುಲಲಿತವಾಗಿ ಸಾಗುತ್ತಿದ್ದ ನಮ್ಮ ಯಜ್ಞಾಶ್ವ ತಿರುಗಿ ದಕ್ಷಿಣ ಪಥವಾಗಿ ಮುಂದುವರಿದಾಗ ಅಲ್ಲಲ್ಲಿ ಸ್ವಲ್ಪ ತಡೆಗಳು ಅನುಭವಕ್ಕೆ ಬರುತ್ತಾ ಇದೆ. ನಿನ್ನೆಯ ದಿನ ನಮ್ಮ ಅಶ್ವವನ್ನು ಚಂಪಕಾವತಿಯ ಹಂಸಧ್ವಜ ಬಂಧಿಸಿದನಂತೆ. ಅಷ್ಟೇ ಅಲ್ಲ, ವೃಷಸೇನ ಪ್ರದ್ಯುಮ್ನ ಅನುಸಾಲ್ವರಂತಹ ವೀರಾಧಿವೀರರನ್ನು ಸೋಲಿಸಿದನಂತೆ. ಏನಿದ ಆಶ್ಚರ್ಯ! ಒಬ್ಬ ಹುಡುಗನಿಂದ ಇವರೆಲ್ಲ ಸೋತೇ ಹೋದರಲ್ಲ. ಆದರೆ ದೊಡ್ಡದಲ್ಲ, ಅವರೆಲ್ಲ ಹುಡುಗರೇ. ಆದರೆ ಅರ್ಜುನನ ಮುಂದೆ ಈ ಸುಧನ್ವನ ಯುದ್ಧ ಸಾಧ್ಯವೇ? ಈ ಅರ್ಜುನ ಏನು, ಈ ಅರ್ಜುನ ಎಷ್ಟು ಎಂಬುದಾಗಿ ಈ ಚಂಪಕಾವತಿ ಅರಸರಿಗೆ ತಿಳಿಯುವುದಕ್ಕೆ ಇಲ್ಲ. ಅದಕ್ಕಾಗಿಯೇ ಒಂದಿ ಮಾಗದರಲ್ಲಿ ನಾನು ಮಾಡಿದ ಸಾಹಸ ಗಾಥೆಯನ್ನು ಹಾಡುತ್ತಾ ಹೊಗಳುತ್ತಾ ಹೋಗಿ ಅಂತ ಹೇಳುತ್ತಾ ಇದ್ದೇನೆ. ಹಾಡುತ್ತಾ ಹೊಗಳುತ್ತಾ ಇದ್ದಾರಲ್ಲ, ಸುರಪಾಲಕನ ಮಿತ್ರ ಸೋಮವಂಶ ಪವಿತ್ರ, ತರುಣಿ ಕುಂತಿ ಕುಮಾರ ತ್ರಿಜಗ ಕೋವೀರ, ಧರಣಿ ವಿಜಯ ದೋರ್ದಂಡ ಧರಣಿ ಪಾಲರ ಗಂಡ, ಮೊರೆ ಹೊಕ್ಕವರ ಕಾವ ಮಾರಾಂತವರ ಕೊಲುವ, ಶರದಿ ಸಮ ಗಂಭೀರ ಸುಜನ ಜನ ಮಂದಾರ. ಇಷ್ಟು ಸಾಲ್ದು. ದುರದಿ ದೃಪದನೆ ಕೊಂದು ದುರದಿ ದೃಪದನ ಕಟ್ಟಿ ತಂದು ಧೀರನ ತೋಟಿ ಗೆದ್ದ ವಿಷಯ. ಅಷ್ಟೇ ಅಲ್ಲ, ಕಾನನವ ಅನಗಲಿತ್ತನ ತೋಟಿ, ಕಾಂಡವನವ ಅನಗಲಿತ್ತನ ತೋಟಿ, ಬ್ರಡನ ಮೆಚ್ಚಿಸಿ ಪಾಶುಪತ ಪಡೆದವನ ತೋಟಿ. ಇಷ್ಟು ಸಾಕು. ಇಷ್ಟು ಕೇಳಿದರೆ ಸುಧನ್ವ ಅಲ್ಲಿ ನನ್ನ ಯುದ್ಧವನ್ನೇ ನಿಲ್ಲಿಸಿಯಾನು. ಇಷ್ಟು ಹೊಗಳಿಕೆ ಕೇಳಿದರೆ ಸಾಕು, ನನ್ನ ಕಾಲಿಗೆ ಬಂದ ಅಡ್ಡವಿದ್ದಾನು. ಏನೇ ಇರಲಿ, ಸಡಗರ ಅಮಿತ ಸಂಭ್ರಮದಿಂದ ವರೂಥವನ್ನೇರಿದ್ದೇನೆ. ಸಾರಥಿ ತಡ ಮಾಡದಿರು, ರಥವನ್ನು ಸುಧನ್ವನ ಮುಂಭಾಗದಲ್ಲಿ ಹೋಗಿ ನಿಲ್ಲಿಸು. ಏನಾಗುತ್ತದೆ ನೋಡೋಣ. ನೀನೇ ಅಲ್ಲವೇನೋ ಸೃಷ್ಟಿಗೆ ಅರ್ಜುನ ಬಬನೇ ನೀನು, ಅರ್ಜುನ ಯೋಬವನೇ ನೀನು, ಎಂಬವನೇ ನೀನು, ನಿನ್ನ ಶವ ಕಟ್ಟಿಕೊಂಡೆವು ನಾವು, ನಿನ್ನ ಶ್ವ ಕಟ್ಟಿಕೊಂಡೆವು ನಾವು.
ತಟ್ಟನೆ ತಟ್ಟನೆ ಬೇಳೆಂದನು ಸೃಷ್ಟಿಗಚ್ಚುತನೆಂಬವನೇ ನೀನು. ನಿನ್ನ ಅಶ್ವವ ಕಟ್ಟಿಕೊಂಡಿಗೆವು ನಾವು, ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ತಟ್ಟನೆ ಬೇಳೆಂದನು. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ತಟ್ಟನೆ ಬೇಳೆಂದನು. ಸೃಷ್ಟಿಗಚ್ಚುತನೆಂಬವನೇ ನೀನು. ನಿನ್ನ ಶವ ಕಟ್ಟಿಕೊಂಡಿಹೇವು ನಾವು. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ತಟ್ಟನೆ ಬೇಳೆಂದನು. ಬಿಟ್ಟು ಪೋಪೆಯ ಬಿಡಿಸುವೆನೆಂಬ ಬಿಂಕವೋ ತಟ್ಟನೆ ಬೇಳೆಂದನು. ಸೃಷ್ಟಿಕರ್ತನೆಂಬವನೇ ನೀನು. ನಿನ್ನ ಶವ ಕಟ್ಟಿಕೊಂಡಿಹೇವು ನಾವು. ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ತಟ್ಟನೆ ಬೇಳೆಂದನು. ಅರ್ಜುನ ಎಂಬವನೇ ನೀನು. ಆ, ಆ, ಅರ್ಜುನ ಸರಿಯಾಗಿ ಊಹಿಸಿದೆ ತಾನೆ. ನಿನ್ನ ನಿರೀಕ್ಷೆಯಲ್ಲೇ ನೀನೇ ಬರಬೇಕು ಎನ್ನುವ ಹಾಗೆ ಕಾಯುತ್ತಾ ಪ್ರತೀಕ್ಷೆಯಲ್ಲಿದ್ದೆ. ಆದರೆ ನಿನ್ನ ಕಪಿ ಕುಳಿತ ರಥ ಬರಬೇಕಿದ್ರೆ ಇಷ್ಟು ತಡವಾಯಿತಲ್ಲ. ಒಂದು ಸತ್ಯ, ಏನು? ಎಲ್ಲರಿಗೂ ಅವಕಾಶ ಕೊಟ್ಟು ಕೊಟ್ಟು ನೀನು ಬರುವ ಕಾಲಕ್ಕೆ ಇಲ್ಲಿ ಯಾರೂ ಇಲ್ಲ ಅಂತ ಆಯ್ತು. ಹೋರಾಟದಲ್ಲಿ ದ್ರುಪದನನ್ನು ಗೆಲ್ಲಿದವನು, ಹೌದು. ಲಕ್ಷ ಲಾಂಛನವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದವನು, ಅಗ್ನಿಗಾದಂತಹ ಉದರಬಾಧೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಕಾಂಡವ ವನ ದಹನ, ಒಂದೇ ಒಂದು ಪ್ರಾಣಿಯು ಕಾಂಡವ ವನದಿಂದ ಹೊರಗೆ ಹೋಗದಂತೆ ಬಾಣಗಳಿಂದಲೇ ಚಪ್ಪರವನ್ನು ನಿರ್ಮಿಸಿದೆಯಂತೆ. ತಾಯಿಗೆ ಮಾತಿಗೆ ಕೊಟ್ಟ ಮಾತಿಗೆ ಬೇಕಾಗಿ ಸುರಲೋಕದ ಐರಾವತವನ್ನು ಬಾಣಗಳಿಂದಲೇ ಏಣಿಯನ್ನು ನಿರ್ಮಿಸುವುದರ ಮೂಲಕ ಅಂಬರದಿಂದ ಕುಂಬಿನಿಯವರೆಗೆ ಬಾಣಗಳಿಂದಲೇ ಏಣಿಯನ್ನು ನಿರ್ಮಿಸಿ ಕೆಳಗಿಳಿಸಿದವನಂತೆ. ಬಹಳ ತಿಳಿದುಕೊಂಡಿದ್ದೀನಿ. ಸರಿ. ಮತ್ತೆ ನಮ್ಮ ಮುಂಭಾಗದಲ್ಲಿ ಯಾರು ಬರುತ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದ ಮೇಲೆ ಅವರ ಪ್ರವರ ಗೋತ್ರ ನಮಗ ಗೊತ್ತೇ ಬೇಕು. ಸರಿಯಪ್ಪ, ಹೇಳು. ಸುರಲೋಕದ ಗಂಗೆಯನ್ನು ಮೇಲಕ್ಕೆ ತರಿಸಿದೆಯಂತೆ. ಇಷ್ಟೆಲ್ಲ ನಿನ್ನ ಹೊಗಳು ಭಟರು ಹೊಗಳುತ್ತಾ ಬರುತ್ತಿರುವ ಕಾಲಕ್ಕೆ ಅದನ್ನು ಕೇಳಿ ಹಿಂದೆ ಹೋಗುತ್ತೇನೆ ಎನ್ನುವ ಹಾಗೆ ಭಾವಿಸಿದೆಯ? ಆಹಾ, ಅಂತಹ ಜಾಯಮಾನವೇ ನಮ್ಮದ್ದಲ್ಲ. ಓಹೋ, ಮಾತ್ರವಲ್ಲ, ಇದಕ್ಕೆಲ್ಲ ಹೆದರುವವನೇ ಈ ಸುಧನ್ವನಲ್ಲ. ಯಾಕೆ? ನಿನ್ನನ್ನು ಸೋಲಿಸುವುದರ ಮುಖೇನ ಹೊಸ ಸೃಷ್ಟಿಯನ್ನು ನಾನೇ ಮಾಡುತ್ತೇನೆ ಬಿಡು. ಆದ್ರೆ ಈಗ ನಿನ್ನ ಕುರಿತಾಗಿ ನನ್ನ ಉತ್ತೇಜನ ಯಾವುದು ಗೊತ್ತಾ? ಏಕಮೇವ ದ್ವಿತೀಯ ನೀನು. ಚಂಪಕಾವತಿ ಅರಗುವರನಾದಂತಹ ಈ ಸುಧನ್ವನಿಗೆ ಅರ್ಜುನನ ಕುರಿತಾಗಿ ಉತ್ತೇಜನ ನೀಡಿದ್ದು ಯಾವ ವಿಷಯ ಗೊತ್ತಾ? ದೇವ ಬಂಧು ನೀನು, ದೇವನ ಸಖ. ಇದು ನಮಗೆ ಸಂತೋಷ. ದೇವ ಸಖನಾದಂತಹ ನೀನು ಸೃಷ್ಟಿಗೆ ಅರ್ಜುನ ನೀನೊಬ್ಬನೇ, ಬೇರೆ ಯಾರೂ ಇಲ್ಲ. ಭಾವನಾಗಿ, ಬಂಡಿಯ ಬೋವನಾಗಿ, ಆಪ್ತನಾಗಿ, ಒಡನಾಡಿಯಾಗಿ ದೇವಜೀವ ಸಂಬಂಧವನ್ನು ಮತ್ತೂ ಗಟ್ಟಿಗೊಳಿಸುವುದಕ್ಕೆ ಬೇಕಾಗಿ ದೇವ ಭಗಿನಿಯನ್ನೇ ವಿವಾಹವಾದವನು ನೀನು. ಇದು ನನಗೆ ಉತ್ತೇಜನ. ಅಂತಹ ನಿನ್ನ ಮುಂದೆ ಎದೆ ಉಬ್ಬಿಸಿ ನಿಂತಿದ್ದೇನೆಲ್ಲ, ಇದು ಸುಧನ್ವನ ಸಾಹಸ. ಮಾತ್ರವಲ್ಲ, ನಿನ್ನ ಮುಂಭಾಗದಲ್ಲಿ 10 ವಾಕ್ಯವನ್ನು ಆಡುವುದಕ್ಕೆ ನನಗವಕಾಶ ಒದಗಿ ಬಂದಿದೆಯಲ್ಲ, ಅದು ನನ್ನ ಭಾಗ್ಯ ಅಂತ ನಾ ಭಾವಿಸ್ತೇನೆ. ದೊಡ್ಡ ಮನುಷ್ಯನೇ ಬಿಡು, ಆದರೂ ನಿನ್ನ ಅಶ್ವವನ್ನು ನಾವು ಕಟ್ಟಿದವರಿದ್ದೇವೆ. ಮಾತ್ರವಲ್ಲ, ಇದು ತನಕ ಈ ಹೋರಾಟದಲ್ಲಿ ಏನಾಗಿದೆ ಅನ್ನುವುದನ್ನು ನೀನು ನೋಡಿದವನಿದ್ದೀಯಲ್ಲ. ಪ್ರದ್ಯುಮ್ನ, ಅನುಸಾಲ್ವ, ವೃಷಕೇತು ಇವರನ್ನೆಲ್ಲ ನನ್ನದ್ದಾದಂತಹ ಪರಾಕ್ರಮದಿಂದ ಮಣಿಸಿದವನಿದ್ದೇನೆ. ಧರಾಶಾಹಿಗಳಾಗಿದ್ದಾರೆ. ಹೋದಲ್ಲೆಲ್ಲ ನಿನ್ನದು ಸೃಷ್ಟಿ ಅಲ್ವಾ?
ಸಂಪಾದನೆ ಇಲ್ಲದೆ ನಿನ್ನ ತಿರುಗಾಟವೇ ಇಲ್ಲ. ನೋಡುವ ಈ ತಿರುಗಾಟದಲ್ಲಿ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಾನು ನೋಡುತ್ತೇನೆ. ಹೌದು, ಹಾಗಾಗಿ ಹೊಂತಕಾರಿಯಾದಂತಹ ಈ ಸುಧನ್ವನೊಡೆಗೆ ಹೋರಾಟವನ್ನ ಮಾಡಿ ಅಶ್ವವನ್ನು ಬಿಡಿಸುತ್ತೇನೋ ಎನ್ನುವಂತಹ ಬಿಂಕವು ಅಲ್ಲ. ನಾ ಮಾಡಿದ ಪರಾಕ್ರಮವನ್ನು ನೋಡಿ ಹೋಗಿ ನಿನ್ನ ಹಸ್ತಿರಾವತಿಯಲ್ಲಿ ನಿನ್ನ ಭಗವಂತ ಅಲ್ಲ ನಿನ್ನ ಅಣ್ಣ ಯುಧಿಷ್ಠಿರನಲ್ಲಿ ವಿಷಯ ಹೀಗೀಗೆ ಆಗಿದೆ ಅಣ್ಣ ಎನ್ನುವ ಹಾಗೆ ನಿನ್ನ ಕುದುರೆಯನ್ನು ಬಿಟ್ಟು ಹೋಗುತ್ತೀಯೋ ಬಿಡಿಸುತ್ತೀಯೋ, ಎರಡಕ್ಕೂ ಉತ್ತರ ಏನೇ ಇದ್ರು ಥಟ್ಟನೆ ಬೇಡ. ಹುಡುಗ ಬಾಲ ಭಾಷೆ ಆಡುತ್ತೀಯೇನು? ಹುಡುಗ ನೀನು ನಿನ್ನಗ ಬೆಡಗಿನ ನುಡಿಯ ಕಟ್ಟಿಡು, ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡು ಹುಡುಗ. ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡು, ನಿನ್ನ ಬೆಡಗಿನ ನುಡಿಯ ಕಟ್ಟಿಡು, ನಮ್ಮ ಹಯವ ಬಿಡು ಬಿಡು ಹಯವನ್ನು, ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು ಹುಡುಗ. ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು, ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು, ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು, ನಿನ್ನ ಒಡಗೊಂಬೆ ಧನವ ಕೊಡು, ಹಯವ ಬಿಡು ಧನವ ಕೊಡು, ನುಡಿಯ ಕಟ್ಟಿಡು ಹಯವ ಬಿಡು ಧನವ ಕೊಡು, ನಮ್ಮೊಡನೆ ತೆರಳು, ನಿನ್ನ ಒಡಗೊಂಬೆ ಧನವ ಕೊಡು. ಹುಡುಗ ನೀನು ಬೆಡಗಿನ ನುಡಿಯ ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು, ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು, ನಿನ್ನ ಒಡಗೊಂಬೆ ಧನವ ಕೊಡು, ಹಯವ ಬಿಡು ಧನವ ಕೊಡು. ಹುಡುಗ ನೀನು ಹುಡುಗ, ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು. ಅರ್ಜುನ ತಟ್ಟನೆ ಉತ್ತರಿಸು ಅಂತ ಹೇಳುವುದಕ್ಕೆ ನೀನು ನಾನು ಹೇಳು.
ನೀನು ಹುಡುಗ, ಹಾ. ನಿನ್ನೊಂದಿಗೆ ಹೋರಾಟಕ್ಕೆ ಬಂದವರೆಲ್ಲ ಹುಡುಗರೇ. ಹ್ಮ್ ಪ್ರದ್ಯುಮ್ನಾಗಲಿ ಅನುಸಾರವಾಗಲಿ ಎಲ್ಲರೂ ಹುಡುಗರೇ. ಹ್ಮ್. ಆದರೆ ಆದ್ರೆ ನಾನು ಹಾಗೋ ಹೇಳು. ಹಾ ಹೇಗೆ ಏನು ನೀನೇನು ಅಂತ ಆಲೋಚನೆ ಮಾಡಿದ್ದಿ ನನ್ನನ್ನು? ಹೇಳು. ನನ್ನ ಮುಖದಲ್ಲಿರುವ ನೆರಿಗೆಗಳೇ ಹೇಳುತ್ತದೆ ನೋಡು. ಏನು? ನಾನು ಮಾಡಿದ ಸಾಹಸ ಘಾತೆಯನ್ನು ಸೂಚಿಸುತ್ತದೆ. ನಾನು ಆಲೋಚಿಸಿದ್ದೆ ಹೇಗೆ ಗೊತ್ತು? ಹೇಗೆ? ವಯಸ್ಸು ಹೋದದ್ದು ಗೊತ್ತಾಗುತ್ತದೆ. ನಾನು ಸಹ ಭಾವಿಸಿದೆ ನೀನು ಹಾಗೇ ಆಲೋಚನೆ ಮಾಡಿರುವೆ ಅಂತ. ಹ್ಮ್. ನಾನು ಮಾಡಿದ ಸಾಹಸ ಘಾತೆಯನ್ನದು ಸೂಚಿಸುತ್ತಾ ಇರುವುದು. ಮುದುಕಾಗಿದ್ದಿ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇದೆ. ಅಲ್ಲ, ಹುಡುಗರು ಹಾಗೆ ಮಾತಾಡಬೇಕಷ್ಟೇ. ಹಾ. ಪ್ರಾಯದವರ ನೋಡುವಾಗ ಹುಡುಗರು ಹಾಗೆ ಹೇಳುವುದು. ಅದು ಬಿಡು. ಹಾ. ಈಗ ನಾನು ಉಪ್ಪು ತಿಂದಷ್ಟು ನೀನು ಅನ್ನ ಉಂಡಿದ್ದೀಯೇನು? ನಾನು ಉಪ್ಪೇ ತಿನ್ಲಿಲ್ಲ ಬಿಡು. ಅಲ್ಲ, ನೀನು ಉಪ್ಪು ತಿಂದರೆ ಬದುಕುವುದಕ್ಕಿಲ್ಲ. ಹಾ. ಹಾಗೆ ಹೇಳಿದ್ರೆ ನನ್ನ ಪ್ರಾಯ ಎಲ್ಲಿ, ನಿನ್ನ ಪ್ರಾಯ ವಯಸ್ಸಲ್ಲಿ ನೋಡು. ಹಾ. ನೀನು 18 ಮೀರದವ, ಹೌದು. ನಾನು 80 ಮೀರಿದವ. ಹಾ. ಹಾಗಿದ್ದ ಮೇಲೆ ನೀನೇನು ನನಗೆ? ನೀನು ಬರೀ ಹುಡುಗ ನನಗೆ. ಕಾರ್ಯಕ್ರಮವೇ ನಮ್ಮ ಮೊದಲಲ್ಲಿ ಬೇಗ ಮುಗಿಸಬೇಕು ಅಂತ ಅವರು ಹೌದು, ಕಾರ್ಯಕ್ರಮ ಕ್ಷೇತ್ರ ನಮ್ಮದು ನೋಡು. ನಮ್ಮದಲ್ವಾ? ಅಲ್ಲ, ನಾನು ಪ್ರಸಂಗವೇ ಬೇಗ ಮುಗಿಸುವೆ ಅಂದ ಇದರಲ್ಲಿ ಇದ್ದೇನೆ. ಹಾ. ಆದ್ರೆ ಇವನ್ ಇಷ್ಟೆಲ್ಲ ಹೇಳುವಾಗ ಇವನಿಗೆ ಒಂಥರ ಉತ್ತರ ಕೊಡಬೇಕಲ್ಲ. ಆದೀತು. ಹಾಗಾಗಿ ಈಗ ಹೇಳುದು ಕೇಳು. ಏನು? ಈ ನಿನ್ನ ಚಂಪಕಾವತಿ ಇದೆಯಲ್ಲ, ಹೌದು. ನಮ್ಮ ಹಸ್ತಿನಾವತಿ ಆಟದ ಮೈದಾನ ಅಷ್ಟು ದೊಡ್ಡದಿಲ್ಲ, ಅಷ್ಟು ಚಿಕ್ಕದು. ಹಾ. ಹಾಗಾಗಿ ನಾನು ಹೇಳುವುದಷ್ಟೇ. ಈಗ ಯುದ್ಧ ಮಾಡುವುದಕ್ಕೆ ಸಾಕಾದೀತು. ಅಲ್ಲ, ಯುದ್ಧ ನಿನ್ನೊಟ್ಟಿಗೆ ಯುದ್ಧ ಮಾಡೋದಕ್ಕೆ ಎಷ್ಟು ಸಾಕಾದೀತಿತ್ತು, ಹಾ. ಅದು ಬಿಡು. ಹಾ. ಈಗ ನಾನು ಹೇಳುವುದೇನು? ಏನು? ನೀನು ಹೇಗೂ ಸೈನ್ಯವನ್ನೆಲ್ಲ ಕಟ್ಟಿಕೊಂಡು ಬಂದಿದ್ದಿ. ಹೌದು. ಆ ಸೈನ್ಯವನ್ನು ನಮ್ಮ ಜೊತೆಗೆ ಸೇರಿಸು. ಹಾ? ನಮ್ಮ ಜೊತೆಗೆ ಸೇರಿಸು. ಸೇರಿಸಿ. ಹಯವನ್ನು ಕಟ್ಟಿದ್ದಕ್ಕೆ ಸ್ವಲ್ಪ ಕಪ್ಪ ಕಾಣಿಕೆ, ಹೆಚ್ಚು ಕೇಳುವುದಿಲ್ಲ, ಹಾ. ಸ್ವಲ್ಪ ಕಪ್ಪ ಕಾಣಿಕೆಯನ್ನು ಕೊಡು. ಹಾ. ನೀನು ನನ್ನೊಂದಿಗೆ ಬಾ. ನಿನಗೆ ಯುದ್ಧದ ಅವಕಾಶ ನಾನು ಒದಗಿಸಿ ಕೊಡುತ್ತೇನೆ ಸುಧನ್ವ, ನಾನು ಒದಗಿಸಿ ಕೊಡುತ್ತೇನೆ. ಹಾಗಾಗಿ ಹಾ. ಹಯವನ್ನು ಬಿಡು, ಹಾ. ನಿಮ್ಮ ಸೈನ್ಯವನ್ನ ನಮ್ಮೊಂದಿಗೆ ಸೇರಿಸು, ನೀನು ನನ್ನೊಂದಿಗೆ ಬಾ. ಆಗದೆ ನಿನ್ನನ್ನು ಮೊದಲು ಮಾತನಾಡುವುದಕ್ಕೆ ಬಿಡಬೇಕಿತ್ತು. ನಾನು ಪ್ರಾರಂಭ ಮಾಡಿದ್ದು ವ್ಯರ್ಥ. ಸುಮ್ಮನೆ ಹೊಗಳಿದ್ದು ನಾನು ನಿನ್ನನ್ನು, ಎಲ್ಲ ವ್ಯರ್ಥವಾಯಿತಲ್ಲ. ಏನಾಯ್ತು ಈಗ ನಿನ್ಗೆ? ಹೇಗೆ ಮಾತನಾಡುತ್ತಾ ಇದ್ದೀಯ ಗೊತ್ತಾ? ಮೂಢರಂತೆ. ಮೂಢ ಎಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು. ಏನು? ಮೂಢ ಮೂಢ ಎಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು ಕೆಲರು ಕೆಲರು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೆ ನೀನು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೆ ನೀನು. ಮೂಢ ಎಂಬೆನೆ ನಿನ್ನ ರೂಢಿಯ ಭಟ್ಟನೆಂದು ಆಡುತ್ತಿಹರು ಕೆಲರು. ಮಾಡದ ಯುದ್ಧ ಭಯವನ್ನು ದ್ರವ್ಯವ ಬೇಡುವ ದ್ವಿಜನೆ ನೀನು. ಮೂಢನ ಬೆನೆ ನಿನ್ನ ರೂಢಿಯ ಭಟ್ಟನೆಂದು ಆಡುತ್ತಿಹರು ಕೆಲರು. ಮಾಡದ ಯುದ್ಧವ ಹಯವನ್ನು ದ್ರವ್ಯವ ಬೇಡುವ ದ್ವಿಜನೆ ನೀನು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೆ ನೀನು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ದ್ವಿಜನೆ ನೀನು. ಮೂಢ ಯೌಬೆನೆ ನಿನ್ನ ರೂಢಿಯ ಭಟ್ಟನೆಂದು ಆಡುತ್ತಿಹರು ಕೆಲರು.
ನಿಜನೇ ನೀನು ಎಲ್ಲವೂ ಹಾಳಾಗಿ ಹೋಯಿತು. ಏನಾಯ್ತು ಈಗ? ಹಾಳು ಮಾಡಿ ಬಿಟ್ಟೆ ನೀನು. ಏನಾಯ್ತು? ವ್ಯರ್ಥವಾಗಿ ಹೋಯಿತಲ್ಲ, ನೀರಿನ ಮೇಲೆ ಹೋಮವಿಟ್ಟಂತಾಯ್ತಲ್ಲ ಅರ್ಜುನ. ಏನು? ನಿನ್ನ ಕುರಿತಾಗಿ, ನಿನ್ನ ವ್ಯಕ್ತಿತ್ವದ ಕುರಿತಾಗಿ ಎಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದ ಈ ಸುಧನ್ವ. ಆದರೆ ಎಲ್ಲವನ್ನೂ ನೀನು ಕ್ಷಣ ಮಾತ್ರದಲ್ಲಿ ಸುಳ್ಳಾಗಿಸಿ ಬಿಟ್ಟೆಯಲ್ಲ. ನಿನಗೆ ಏನಾಯ್ತು? ಒಂದು ಸಮಸ್ಯೆ ಉಂಟು. ಕೆಲವರ ಕುರಿತಾಗಿ ನಾವು ಕೇಳಿರ್ತೇವೆ, ನೋಡಿರುವುದಿಲ್ಲ. ಅವರು ಕೇಳಿದಂತಹ ವರ್ಣನೆಯಿಂದಲೇ ಅಂತವರಿದ್ದಾರೆ, ಇಂಥವರಿದ್ದಾರೆ, ಅವರನ್ನು ಕಂಡಾಗ ನಾವು ನಮಿಸಬೇಕು ಎನ್ನುವಂತಹ ಪೂಜ್ಯ ಭಾವವನ್ನು ನಾವು ಬೆಳೆಸಿಕೊಂಡಿರ್ತೇವೆ. ಯಾವಾಗ ನಮ್ಮ ಮುಂಭಾಗಕ್ಕೆ ಬರ್ತಾರೆ ಆಗ ನಾವು ಆಲೋಚಿಸುವುದು, ಇವನನ್ನು ಕಂಡಾಗಲೂ ಕೈ ಮುಗಿಯಬೇಕು ಅಂತ ನಾ ಭಾವಿಸಿದ್ದೆ ಅಲ್ಲ, ನನ್ನನ್ನು ಮೂಢ ಅಂತ ಅನ್ನಿಸಬೇಕು, ಹೇಳಬೇಕು ಅಂತ ಅನ್ನಿಸ್ತದೆ. ಈಗ ಹಾಗಾಯ್ತ ನಿನಗೆ? ಮತ್ತೆ ನೀ ಮಾಡಿ ನೋಡುವ ಕೈ ಮುಗಿಬೇಕು ಅಂತ ಆಗುದಿಲ್ಲ ನಿನಗೆ? ಕೈ ಮುಗಿಯುವುದು. ಈಗ ನಿನಗೆ ಹೇಗೆಲ್ಲ ಹೆಸರು? ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ಜಿಷ್ಣು, ವಿಜಯ, ಸವ್ಯಸಾಚಿ, ಧನಂಜಯ. ಹೌದು, ಮತ್ತೆ ಬೇಕಾಗುತ್ತದೆ. ಈಗ ಈ ಚಂಪಕಾವತಿಯ ಸುಧನ್ವ ಹುಡುಗ ಹುಡುಗ ಅಂತ ಆಡ್ತಿದ್ಯಲ್ಲ, ಹೊಸ ನಾಮಕರಣ ನಾ ಮಾಡ್ತೇನೆ. 10ಕ್ಕೆ 1, 11 ಮೂಢ. ಒಳ್ಳೆ ಹೆಸರು ಕೊಟ್ಟೆ ನನಗೆ. ಮತ್ತೆ ಮಾಡಿದಂತಹ ವರ್ತನೆ ಹಾಗುಂಟು. ಯುದ್ಧವನ್ನು ಮಾಡದೆ ಈಗ ಬೇಡುತ್ತಾ ಇದೆಯಲ್ಲ, ಎಂತದು ಕಪ್ಪವನ್ನು ಕೊಡು. ಈಗ ಬೇಡುವುದು ಅಂತ ಆಯ್ತದ ನಾನು ಕೇಳುದು. ಅರ್ಜುನ, ನೀನು ಹುಡುಗ ಅಲ್ವಾ? ರೂಢಿಯ ಭಟ ಅಂತ ನಿನ್ನನ್ನು ಕೆಲವರು ಆಡ್ತಾರೆ. ಧನುರ್ವೇದವನ್ನು ಯಾರು ಅಭ್ಯಾಸ ಮಾಡಬೇಕು ಅವರು ಬಿಲ್ಲನ್ನು ಮುಟ್ಟುವ ಮೊದಲು ನಿನ್ನ ಹೆಸರನ್ನು ಹೇಳುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಹೌದು. ಅಂತಹ ಅರ್ಜುನನನ್ನು ಈಗ ನನ್ನ ಬಾಯಿಂದ ಮೂಢ ಅಂತ ಕರೆಸಿಕೊಳ್ಳಬೇಡುವ. ಏನು? ಕಪ್ಪಗೊಡು, ಹಯವ ಬಿಡು. ಮಾತ್ರವಲ್ಲ, ನಿನ್ನ ಪಾಳಯವನ್ನು ನಾ ಸೇರಬೇಕು, ಒಡಗೂಡಬೇಕು. ಈಗ ನಾ ನಿನ್ನ ಪಕ್ಷವನ್ನು ಸೇರಬೇಕು ಅಂತಾದ್ರೆ ನೀ ಗೆಲ್ಲಬೇಕಲ್ಲ. ಸೋಲು ಗೆಲುವಿನ ನಿರ್ಣಯವಾಗದೆ ನಿನ್ನ ಪಕ್ಷವನ್ನು ಸೇರುವುದಾದ್ರೂ ಹೇಗೋ? ರೂಢಿಯ ಭಟನಂತೆ ಆಡುವುದು ಕೆಲವರಷ್ಟೇ, ಎಲ್ಲರೂ ಆಡುವುದಲ್ಲ, ತಲೆ ಕೆಟ್ಟವರು ಆಡಬೇಕಷ್ಟೇ. ಇಲ್ಲದೆ ಹೋದ್ರೆ ಬೇಡುವುದು ಯಾರು ಗೊತ್ತಾ? ಬ್ರಾಹ್ಮಣರು. ಹೌದು. ಈಗ ನಿನ್ನ ಸ್ಥಿತಿ ಹಾಗಾಗಿದೆ. ಏನು? ಅಲ್ಲ, ನಾನು ಆಲೋಚಿಸುವುದು, ಬ್ರಾಹ್ಮಣರ ಅಂಶ ನಿನ್ನಲ್ಲಿ ಉಂಟು. ನೀನು ಪಾಂಡುಪುತ್ರನೇ ಹೌದಾದರೂ ದೇವೇಂದ್ರನ ಸುತ ನೀನು. ದೇವೇಂದ್ರನ ಅಂಶ ಉಂಟು ನಿನ್ನಲ್ಲಿ. ಅಲ್ಲ, ಪಾಂಡು ಚಕ್ರವರ್ತಿಯ ಮಗನೇ ಹೌದಾದ್ರು ಪಾಂಡು ಚಕ್ರವರ್ತಿ ವ್ಯಾಸರ ನಿಯೋಗದಿಂದ ಜನಿಸಿದವನು. ಅಲ್ಲೂ ಬ್ರಾಹ್ಮಣರ ಅಂಶ ಉಂಟು. ಮಾತ್ರವಲ್ಲ, ಬ್ರಾಹ್ಮಣರ ವೇಷ ಹಾಗೆ ನೀ ಬೇಡಿದವನೂ ಹೌದಲ್ಲ ಅಗ್ರಹಾರದ ಪ್ರಕರಣದಲ್ಲಿ. ಮತ್ತೆ ಬಿಟ್ಟು ಹೋದೀತ ಹೇಳು, ವ್ಯಾಸರೋ ದೇವೇಂದ್ರರೋ ಇವರದ್ದೆಲ್ಲ ರಕ್ತ ನಿನ್ನಲ್ಲಿ ಉಂಟಲ್ವಾ? ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಉಂಟಾ ಹೇಳು? ಅಲ್ಲ, ನಾಚಿಕೆ ಆಗುವುದಿಲ್ವೇನು? ಇಷ್ಟ ನಾಡುತ್ತಾ ಇದ್ದೇನೆ, ನಿನ್ನದಾದಂತಹ ಪ್ರದ್ಯುಮ್ನ, ವೃಷಕೇತು, ಅನುಸಾಲ್ವರನ್ನು ಮಡುಹಿದಂತಹ ಈ ಹೊಂದಕಾರಿಯಾದಂತಹ ಹುಡುಗನೊಡನೆ ಹೋರಾಟವನ್ನ ಮಾಡಬೇಕು. ಕ್ಷತ್ರಿಯ ನಿನಗೆ ಕೆಚ್ಚೆ ಇಲ್ವೇನು? ನಾಚಿಕೆ ಆಗುವುದಿಲ್ವಾ ನಿನಗೆ? ಏನಾಡುತ್ತಾ ಇದ್ದೆ? ನಾಲಿಗೆಯ ಮೇಲೆ ಹಿಡಿತವಿರಲಿ. ಇಷ್ಟು ಹೊತ್ತು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟವನು ನಾನು. ಅವಕಾಶ ಮಾಡಿಕೊಡುವುದಕ್ಕೆ ಇದು ನನ್ನ ಕ್ಷೇತ್ರ, ನೀನು. ಆದರೂ ಒಂದು ರಾಜನೀತಿ ಇದೆ, ಅದನ್ನು ಹೇಳುವುದು ನನ್ನ ಧರ್ಮ. ಈ ಭೂತಳದಲ್ಲಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ನೀ ತರಳನು ತಿನ್ನೊಳುವಲ್ಲೇ ರಣವ ನಿನ್ನ ತಾತನ ಕರೆಸಿಕೊಡು. ನೀ ತರಳನು ನಿನ್ನೊಳುವಲ್ಲೇ ರಣವ ನಿನ್ನ ತಾತನ ಕರೆಸಿಕೊಡು.
18 ದಿನಗಳ ಸಂಗ್ರಾಮವನ್ನು ಗೆದ್ದವರು ನಾವು. ಬಲ್ಲೆ ನಾನು. ಆದರೆ ಯುದ್ಧದ ಪ್ರಾರಂಭದಲ್ಲಿಯೇ ಯುದ್ಧ ನೀತಿಗಳನ್ನು ಪರಸ್ಪರ ಒಪ್ಪಿ ಅದರಂತೆ ನಡೆದವರು ನಾವು. ಕೇಳಿ ಬಲ್ಲೆ. ಸರಸಕ್ಕೆ, ಸಮರಕ್ಕೆ, ಸಂಬಂಧಕ್ಕೆ ಹಾ. ಸಮಾನತೆ ಬೇಕು. ಓಹೋ. ಈಗ ನೀನು ನನಗೆ ಯಾವುದರಲ್ಲಿ ಸಮಾನ ಅಂತ ನಾನು ಹೇಳುವುದು? ಹಾ. ವಯಸ್ಸಿನಲ್ಲೂ ನೀನು ನನಗೆ ಸಮಾನನಲ್ಲ, ಹಾ. ಶಕ್ತಿಶಾಲಿಯಲ್ಲೂ ನೀನು ನನಗೆ ಸಮಾನನೇ ಅಲ್ಲ. ಹಾ. ಇಷ್ಟೆಲ್ಲ ಹೇಳಿದ ಮೇಲೆ ಹಾ. ನೀನು ಯಾವುದಕ್ಕೂ ನನಗೆ ಸಮಾನನೇ ಅಲ್ಲ. ಅಲ್ಲ, ಈಗ ಬಂದ ಮೇಲೆ ನಿನಗೆ ಆಲೋಚನೆ ಆದದ್ದ? ನೀನು ಹುಡುಗಲ್ಲ. ನಾ ಬಂದವಳು ಹೇಳಿದಾಗಲ್ಲ, ನೀನು ಹುಡುಗ. ಹಾ. ಬಾಳಿನಲ್ಲಿ ಅದೆಷ್ಟೋ ವಸಂತಗಳನ್ನು ಇನ್ನೂ ಕಾಣಬೇಕು ಮಗು ನೀನು. ಹ್ಮ್. ಆದರೆ ನಿನ್ನನ್ನು ನೋಡುವಾಗ ಹಾ. ನನ್ನ ಮಗ ಅಭಿಮನ್ಯುವಿನ ನೆನಪು ನನಗೆ ಬರುತ್ತಾ ಇದೆ. ಯಾಕೆ? ಅವನು ಆಡಿದ್ದು ಹೀಗೆ: ಹೇಗೆ? ಬವರವಾದರೆ ಹರನವದನಕ್ಕೆ ಬೆವರತಹೇನು, ಹಾ. ಅವಗಡಿಸಿದರೆ ವಾಸವನ ಸದೆವೆನು, ಹಾ. ಹೊಕ್ಕಡಹುದೆನಿಸುವೆನು ಭಾರ್ಗವನ ಜವನ ಜವಗೆಡಿಸುವನು ಎಂದು ಹೇಳಿದ ಆಡಿದ ಮಗು ಇವತ್ತು ನನಗೆ ನೆನಪು ಮಾತ್ರ ಮಗು. ಹ್ಮ್. ಕಳೆದು ಹೋದ ಮೇಲೆಯೇ ಕಳೆದು ಹೋದುದರ ಮೌಲ್ಯ ಏನು ಅಂತ ಗೊತ್ತಾಗುವುದು ಮಗು. ಪೆಟ್ಟು ಬಿದ್ದಾಗ ಒಳ್ಳೆಯದೆಲ್ಲ ನೆನಪಾಗುತ್ತದೆ ನಿನಗೆ. ಹಾಗಾಗಿ ಈಗ ನೀನು ಏನು ಬೇಕಾದ್ರೆ ಹೇಳು, ಹಾ. ಹುಡುಗನಿಗೆ ಹೇಳುವುದು ನನ್ನ ಕರ್ತವ್ಯ. ಹಾ. ನಿನ್ನಂತಹ ಮಗನನ್ನು ಕಳೆದುಕೊಂಡ ತಂದೆ ಹೇಳುವುದು ನಾನು ಇವತ್ತು. ಓಹೋ. ನಿನ್ನನ್ನು ನಿನ್ನ ತಂದೆ ಕಳೆದುಕೊಂಡು ಕಣ್ಣೀರಿರಬಾರದು ಅಂತ ನಾನು ನಿನಗೆ ಸೂಚಿಸುವುದು ಮಗವೇ. ಹ್ಮ್. ಹಾಗಾಗಿ ನಾನು ಹೇಳುವುದು ಕೇಳು. ಏನು? ನಿನ್ನ ತಂದೆ ಹಂಸಧ್ವಜ ಭೂಪಾಲನನ್ನು ರಣಕ್ಕೆ ಕರೆ. ಆತನ ನನಗೆ ಸಮದಂಡಿಯಾಗಿರುವವನು. ಅವನನ್ನು ಯುದ್ಧಕ್ಕೆ ಕರೆ. ನೀನು ಮನೆಗೆ ತೆರಳು. ನೀ ಹೇಳಿದ್ದು ಹೇಗಾಯ್ತು ಗೊತ್ತೇ ಇದು? ಏನಾಯ್ತು? ಚನ್ನದುಪ್ಪರಿಗೆಯ ನೆರವೇ ಕ್ಷತ್ರಿಯರಲ್ಲಿ ಸಣ್ಣವರು ದೊಡ್ಡವರು ಎನ್ನುವ ಹಾಗೆ ಭೇದ ಉಂಟಾ ಹೇಳು? ಬ್ರಾಹ್ಮಣರಲ್ಲಿ 4 ವೇದವನ್ನು ಯಾರು ಅರಿತಿದ್ದಾರೋ ಅವರೇ ಶ್ರೇಷ್ಠರು. ಬಾಹುಜರಲ್ಲಿ ಮಂತ್ರಾಸ್ತ್ರಗಳನ್ನು ಯಾರು ಕಲಿತಿದ್ದಾರೋ ಅವರೇ ಶ್ರೇಷ್ಠರು. ಬಾಹುಜರಲ್ಲಿ ಒಬ್ಬ 18 ವರ್ಷದವ ಚಕ್ರವರ್ತಿಯಾದಂತಾದ್ರೆ 70 ವರ್ಷದ ಮುದುಕನಾದ್ರೂ ಸರಿ ಆತನಿಗೆ ನಮಸ್ಕರಿಸಲೇಬೇಕು. ಯಾರೋ ಹೇಳಿದ್ದು ನಿನಗೆ ಸಣ್ಣವರು ದೊಡ್ಡವರು ಎನ್ನುವ ಹಾಗೆ ಭೇದ ಉಂಟು ಎನ್ನುವ ಹಾಗೆ? ಅರ್ಥ ಈಗ ನಿನಗೆ ಯುದ್ಧಕ್ಕೆ ಮಾಡುವುದೇ ಹೌದು ಅಂತಾದ್ರೆ ನೀ ಆಲೋಚಿಸಬೇಕಿತ್ತು ಯುದ್ಧಕ್ಕೆ ಬರುವ ಮೊದಲೇ. ಮಾತ್ರವಲ್ಲ, ನಿನಗೆ ಸಂಧಾನವೇ ಮುಖ್ಯ ಆಗುತ್ತಿದ್ರೆ ನೀ ಹೇಳಬೇಕಿತ್ತು, ಬಂಧು ಹತ್ಯಾ ದೋಷದ ಸಂಶಯ ಬಂದಿದೆ, ಆ ಕಾರಣಕ್ಕಾಗಿ ನಾವು ಅಶ್ವಮೇಧವನ್ನ ಕೈಗೊಂಡಿದ್ದೇವೆ, ನೀವೆಲ್ಲರೂ ನಮಗೆ ಸಹಕರಿಸಿ ಎನ್ನುವ ಹಾಗೆ. ಹೌದು, ಆ ಕಾಲಕ್ಕೆ ನಾವು ಯೋಚಿಸಬಹುದಿತ್ತು. ಈಗ ನಾನು ಯುದ್ಧಕ್ಕೆ ಸಿದ್ಧನಾಗಿ ಆಯಿತು, ಗುರಿ ತಲುಪುವುದಕ್ಕೆ ಇನ್ನೇನು ಕ್ಷಣಗಳೇ ಉಳಿದಿವೆ. ಈ ಕಾಲಕ್ಕೆ ನೀನು ಬೇಡುತ್ತಾ ಇದ್ದೀಯಲ್ಲ, ಪಕ್ಷವನ್ನು ಸೇರು ಅಂತ ಆಡುತ್ತಾ ಇದ್ದೀಯಲ್ಲ, ಬಾಹುಜನಾಗಿ ನೀನು ಹೀಗಿದ್ದ ಮಾತುಗಳನ್ನಾಡುವುದು. ನೀನಾಡುವ ಮಾತನ್ನು ಕೇಳಿದ್ರೆ ಹೇಗೆ ಅನ್ನಿಸ್ತದೆ ಗೊತ್ತಾ? ಮನೆಯಲ್ಲಿ ಉಪ್ಪರಿಗೆ ಉಂಟು, ನೋಡುತ್ತಾನೆ ಒಬ್ಬ, ಅದನ್ನು ಹತ್ತುವುದಕ್ಕಾಗುವುದಿಲ್ಲ, ಆದ್ರೂ ಆಡುವುದು. ಇದೆಲ್ಲ ಏನು ಮಹಾ, ನಾನು ಮೇರು ಪರ್ವತವನ್ನು ಬೇಕಾದ್ರೂ ಹತ್ತಿಯೇನು ಎನ್ನುವಾಗೆ. ಮನೆಯ ಉಪ್ಪರಿಗೆಯನ್ನು ಏರಲಾರದವ ಮೇರುಗಿರಿಯನ್ನು ಏರುವುದಕ್ಕೊಂಟೆ ಹೇಳು. ನೀನು ಒಂದು ಕೆಲಸ ಮಾಡು, ನಾನೀಗ ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ ಆಲೋಚಿಸು. ನೇರವಾಗಿ ಅಪ್ಪನ ಬಳಿಗೆ ಹೋಗುತ್ತೇನೆ. ಅಪ್ಪ ಹೇಳುತ್ತಾರೆ, ಮಗನೇ ನೀನು ಯುದ್ಧ ಮಾಡಿಯ ಅಲ್ಲ ಸೋತಿಯೋ ಎನ್ನುವ ಹಾಗೆ. ಅಪ್ಪಯ್ಯ, ಅರ್ಜುನ ಈ ಕಾಲ ಕಾಡುತ್ತಾ ಇದ್ದಾನೆ, ರಾಜನೀತಿಯಂತೆ ನಾನು ಅವನಿಗೆ ಸರಿಸಮಾನನಂತೆ, ನೀವು ಯುದ್ಧಕ್ಕೆ ಬರಬೇಕಂತ ಮಾಡುತ್ತೇನೆ. ಬರುತ್ತಾರೆ. ಒಂದು ಕೆಲಸ ಮಾಡುವ, ನೀನು ಹಸ್ತಿನಾವತಿಗೆ ಹೋಗಿ ಯುಧಿಷ್ಠಿರನನ್ನು ಬರುವುದಕ್ಕೆ ಹೇಳು. ನನ್ನ ಅಯ್ಯನು ನಿನ್ನ ಅಣ್ಣನು ಯುದ್ಧ ಮಾಡಲಿ, ನಾವು ಒಂದು ಬದಿಯಲ್ಲಿ ಕೈ ಕಟ್ಟಿ ಕುಳಿತು ನೋಡುವ ಹೇಗೆ ಯುದ್ಧ ಮಾಡುತ್ತಾರೆ ಅಂತ. ಮುಚ್ಚ ಬಾಯಿ, ರನ್ನದ ಉಪ್ಪರಿಗೆಯನ್ನು ಏರಲಾರದವ ಮೇರುಗಿರಿಯನ್ನು ಏರುವುದಕ್ಕೆ ಯತ್ನಿಸಿದ ಹಾಗಾಯಿತು ನಿನ್ನ ಮಾತುಗಳು. ನನ್ನ ತಂದೆಯೇ ಮೇರು ಪರ್ವತ, ನನ್ನನ್ನೇ ಸೋಲಿಸುವುದಕ್ಕಾಗದ ನೀನು ನನ್ನ ತಂದೆಯನ್ನೇನೋ ಸೋಲಿಸುವುದು ನೀನು. ಮಾತ್ರವಲ್ಲ,
ಹಿಂದೆ ಹೋಗುವುದಕ್ಕೂ ನನಗೆ ಅಧಿಕಾರವಿಲ್ಲ. ಸೇನೆಯ ಸೇನಾಧ್ಯಕ್ಷನಾಗಿ ನನ್ನನ್ನು ತಂದೆಯವರು ವಿದ್ಯುಕ್ತವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಏನು ಇದೋ ಯುದ್ಧ ಮಾಡುವ ಮನಸ್ಸುಂಟು ಅಂತ ಆದ್ರೆ ಮಾಡು, ಇಲ್ಲದಿದ್ರೆ ತಪ್ಪಾಯಿತು ಎನ್ನುವ ಹಾಗೆ ನನ್ನ ಕಾಲಿಗೆ ರಾಗು. ಚಿಕ್ಕವನು ಎಂಬುದಾಗಿ ಹಿತವಚನವನ್ನು ನುಡಿದರೆ ನನ್ನನ್ನೇ ಕೆರಳಿಸುವೆ. ಎಲ್ಲ ಭೂಪಾಲ ತನುಜ ಶರಾದಪಿ ಎನಿಸಿದ ದ್ರೋಣರ ಕಥೆ ಏನಾಯ್ತು ನೋಡು. ಅಷ್ಟೇ ಅಲ್ಲ, ಗುರು ಪಿತಾಮಹನೆನಿಸಿದ ಭೀಷ್ಮಾಚಾರ್ಯರನ್ನು ಸರಳ ಮಂಚದಲ್ಲಿ ಮಲಗಿಸಿದವನು ನಾನೇ. ಕೌರವನ ಆಪ್ತ ಮಿತ್ರನಾದ ಕರ್ಣನನ್ನು ಕೊಂದವನು ನಾನೇ. ಅಷ್ಟು ಮಾತ್ರವಲ್ಲ, ಪರಮೇಶ್ವರನನ್ನು ಮೆಚ್ಚಿ ಪಾಶುಪತವನ್ನು ಪಡೆದವನು ಈ ಅರ್ಜುನನೇ. ಸಶರೀರನಾಗಿ ಹೋಗಿ ದೇವಲೋಕಕ್ಕೆ ಹೋಗಿ ದೇವೇಂದ್ರನ ಅರ್ಧ ಭಾಗದಲ್ಲಿ ಸಿಂಹಾಸನದಲ್ಲಿ ಕುಳಿತು ಕಿರೀಟಿ ಎಂಬ ಪದವಿಯನ್ನು ಪಡೆದವನು ನಾನು. ಅಂತವನ ಮುಂದೆ 3 ಮೊಳಗಾಲ ಕಳೆಯದ ಬಹಳ ಮಾತನಾಡುತ್ತಾ ಇದೆಯಾ ನೀನು? ಎಲ ಧನಂಜಯ ಕೇಳು ನಿನ್ನಾನೇ ಹಲವಾರು ತಡದೇನು ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೋಳು ಗೆಲ್ಲಬಹುದೇ ನೀ ಮರುಳೆಲ ಬರಿದಲಸದಿರು ನಡೆ ಹತ್ತಿರಾವತಿಗೆಂದು ತೆಗೆದಚ್ಚ. ಎಲ ಅರ್ಜುನ, ಅವರನ್ನೇನು ಮಾಡಿದ್ದೇನೆ ಇವರನ್ನೇನು ಮಾಡಿದ್ದೇನೆ ಅಂತ ಕೊಚ್ಚಿಕೊಳ್ಳುತ್ತಾ ಇದ್ದೀಯಲ್ಲ, ಇದರಲ್ಲಿ ನೀನು ಮಾಡಿದ್ದೇನೋ ವಿಶೇಷ ಉಂಟು. ಏನೋ ಭೀಷ್ಮಾಚಾರ್ಯರನ್ನು ಏನು ಮಾಡಿದ್ದೆ ಅಂತ ತಿಳಿಯದವನೇನು ಅಲ್ಲ ಈ ಸುಧನ್ವ. ಯಾವಾಗ ಅಸ್ತ್ರ ಸನ್ಯಾಸವನ್ನು ಸ್ವೀಕರಿಸಿದ ಕಾಲಕ್ಕೆ, ಶಿಖಂಡಿಯನ್ನು ಮುಂಭಾಗದಲ್ಲಿ ನಿಲ್ಲಿಸಿದ ಕಾಲಕ್ಕೆ ಅವರ ಕತ್ತನ್ನು ಕತ್ತರಿಸಿದ ನೀನು ಭೀಷ್ಮಾಚಾರ್ಯರನ್ನು ಏನು ಮಾಡಿದ್ದೇನೆ ಅಂತ ಆಡುತ್ತಾ ಇದ್ದೀಯಲ್ಲ. ದ್ರೋಣರ ಕತೆ ಗೊತ್ತಿಲ್ವೋ ನನಗೆ? ತನ್ನ ಮಗ ಸತ್ತು ಹೋದ ಎನ್ನುವ ಹಾಗೆ ಸುಳ್ಳು ಹೇಳಿ ಅದು ಸತ್ತದ್ದು ಹೌದೋ ಅಲ್ವೋ ಎನ್ನುವುದನ್ನು ತಿಳಿಯುವುದಕ್ಕೋಸ್ಕರ ತಮ್ಮ ಶರೀರವನ್ನು ಬಿಟ್ಟು ಹೋದ ಕಾಲಕ್ಕೆ ದೃಷ್ಟದ್ಯುಮ್ನ ಅವರ ಶರೀರವನ್ನು ಕತ್ತರಿಸಿದನಂತೆ. ಅದರಲ್ಲಿ ನಿನ್ನದ್ದೇನೋ ಕೇಳಿಕೆ. ಇನ್ನು ಕರ್ಣ, ಆತನಿಗೆ ವಿಶ್ವರೂಪ ದರ್ಶನವಾದ ಕಾಲಕ್ಕೆ ಕೈಗಳಲ್ಲಿ ಇರುವಂತಹ ಆಯುಧಗಳನ್ನು ಕೆಳಗಿಳಿಸಿ 2 ಕೈಗಳನ್ನು ಮುಗಿದು ಕೃಷ್ಣ ಭಕ್ತಿಯಿಂದ ಇರುವ ಕಾಲಕ್ಕೆ ಹೋಗಿ ಅಂಜನಾಸ್ತ್ರದಿಂದ ಹೊಡೆದು ಕೊಂದಂತಹ ನೀನು ಕರ್ಣನನ್ನು ಕೊಂದೆ ಅಂತ ಆಡುತ್ತಾ ಹೇಳಿದ್ದಾಳೆ. ಇವಳಿಗೆ ಒಳ್ಳೆ ಕತೆ ಹೇಳಿದ್ದಾನೆ. ಹೇಳಿದ್ದಾದ್ರೂ ಸತ್ಯವೇ ಹೌದಲ್ಲ. ನೀ ಮಾಡಿದ್ದನ್ನೇ ಆಡಿದ್ದಲ್ವಾ ನಾನು? ಈಗ ಆಡಿದೆ. ಪಶುಪತಿಯೊಡನೆ ಹೋರಾಟ ಮಾಡಿ ಪಾಶುಪತವಂ ಪಡೆದೆ. ಎಂತದ್ದು ಪಡೆದದ್ದು ನೀನು? ಅವನೊಮ್ಮೆ ಬಲವಾಗಿ ಆಲಂಗಿಸಿಕೊಂಡದ್ದರಲ್ಲಿ ನಿನ್ನ ಮೈಯ ಮೂಳೆಯೆಲ್ಲ ಪುಡಿ ಪುಡಿಯಾಗಿ ಅವ ಯಾರು? ಪರಮೇಶ್ವರ ದೇವರು. ಕೆಳಗೆ ಉರುಳಿದವನಂತೆ ನೀನು. ಮತ್ತೆ ಗೌರಿ ದೇವಿ ಹೇಳಿದಳಂತೆ, ಪಾಪ ಯಾಕೆ ಆ ಹುಡುಗನನ್ನ ನೋಯಿಸ್ತೀರಿ ಅಂತ. ಆಮೇಲೆ ಪರಮೇಶ್ವರನ ಸ್ಪರ್ಶದಿಂದ ಪುನಶ್ಚೇತನಗೊಂಡಂತಹ ನೀನು ಈಗ ಆಡುವುದೇನು? ಪಡೆದದ್ದು ಹೌದಲ್ವಾ ಪಾಶುಪತಾಸ್ತ್ರ? ಅದೇ ನಾನು ನಡೆದ ಕಥೆಯನ್ನ ಆಡುವುದು. ಅದರಲ್ಲಿ ನಿನ್ನ ಕೇಳಿಕೆ ಏನೂ ಇಲ್ಲ. ಏನಿದ್ರು ಏನು, ಕೃಷ್ಣ ಹೇಳಿದ್ದನ್ನು ಮಾಡುವುದು. ಕೃಷ್ಣ ಸಾರಥ್ಯದಿಂದಲಾಗಿ ನೀ ಮಾಡಿದ್ದೇ ಹೊರತು, ಅವ ಹೇಳಿದ್ದನ್ನು ಕೇಳಿದ್ದೇ ಹೊರತು ನಿನ್ನದ್ದಾದ ಶಕ್ತಿ ಸಾಮರ್ಥ್ಯ ಅಲ್ವೋ. ಈಗಲೂ ಆಡ್ತಾ ಇದ್ರೇನು? ಏನು ಸುಧನ್ವ, ಕೃಷ್ಣ ಬರುವುದು ಅಂತ ನೀನು ಆಡುತ್ತಾ ಇದ್ದ. ಸ್ವರ್ಗಲೋಕಕ್ಕೆ ಹೋಗಿ ನಿವಾತಕ ವಚರನ್ನು ನಾನು ಸೋಲಿಸಿದಾಗ ಕೃಷ್ಣ ನನ್ನ ಬಳಿ ಇರಲಿಲ್ಲ. ಅಷ್ಟೇ ಅಲ್ಲ, ಉತ್ತರ ಗೋಗ್ರಹಣ ಕಾಲದಲ್ಲಿ ನಾನು ಆ ಕೌರವನೊಂದಿಗೆ ಒಬ್ಬನೇ ಹೋರಾಟ ಮಾಡಿದ್ದೆ.
ಹಾ ಆಗಲೂ ಕೃಷ್ಣ ನನ್ನ ಮುಂಭಾಗದಲ್ಲಿ ಇರ್ಲಿಲ್ಲ. ಈಗ ಅವನನ್ನು ಕರೆಸು, ಅವನ ಜೊತೆಯಾಗಿ ಹೋರಾಟ ಮಾಡು. ಏನೋ ಹಾ ಚಿಗುರನ್ನು ಚಿವುಟದ್ದಕ್ಕೆ ಕೊಡಲಿ ಬೇಕಾ? ಕೈಯಲ್ಲಿ ಚಿವಿಟಿದರೆ ಸಾಕು. ಮುಂಭಾಗದಲ್ಲಿ ನನ್ನ ಸಾರಥಿ ಇದ್ದಾನೆ, ಅವನ ಮೇಲೆ ವಿಶ್ವಾಸ ನನಗಿದೆ. ಏನು ಮಾತುಂತ ಆಡಿತ್ಯ? ನೋಡೋಣ ನೋಡೋಣ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದಿ. ಸಾರಥಿ ಮುಂಭಾಗದಲ್ಲಿ ಇದ್ದಾನೆ ಅನ್ನುವಂತಹ ವಿಶ್ವಾಸದಲ್ಲಿ ಆಡುತ್ತಾ ಇದ್ದೀಯಲ್ಲ. ಇದು ಕೈಯಲ್ಲಿ ಹಿಡಿದಂತಹ ಶರದಿಂದ ನಿನ್ನ ಸಾರಥಿಯ ಶ್ವಾಸವನ್ನು ನಿಲ್ಲಿಸಿದ್ದೇನೆ ನೋಡು, ನಿಲ್ಲಿಸಿದ್ದೇನೆ. ಅಯ್ಯೋ ದೇವಾ ಕೃಷ್ಣ, ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ ದೇವ ಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ ದೇವಾ ಕೃಷ್ಣ, ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲೇ ಕೃಷ್ಣ. ಕೋವಿದಶ್ವವನ್ನು ಪಿಡಿದು ಜೀವಿಸಿದೆವಲಯ, ಮುಂದಿನ ವಿರೋಧಿ ಜೊಡನೆ ಕಾದಲಾವ ಪರಿಗಳು. ಹೇಗೆ ಮುಂದಿನ ವಿರೋಧಿಯೊಡನೆ ಕಾದಲಾವ ಪರಿಗಳು. ಹೇಗೆ ಎದುರಿಸಿದ ನೀವು ನನ್ನ? ಆವ ಪರಿಗಳು ಕೃಷ್ಣ 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 ಕೃಷ್ಣ, ಓ ಕೃಷ್ಣದೇವ, ಇನ್ನು ಈ ದಾಸನ ಮೇಲೆ ದಯೆ ಬಾರದೆ ಸ್ವಾಮಿ, ದಯೆ ಬಾರದೆ ಸ್ವಾಮಿ. ನನ್ನ ಮುಂಭಾಗದಲ್ಲಿ ಇದ್ದ ಸಾರಥ್ಯನ್ನೇ ಈತ ಕೊಂದು ಬಿಟ್ಟನಲ್ಲ. ಆ ಹುಡುಗನೊಂದಿಗೆ ನಾನು ತೀರ ಕುಬ್ಜನಾಗಿ ಹೋದೆನಲ್ಲ ಕೃಷ್ಣ, ಕುಬ್ಜನಾಗಿ ಹೋದೆನಲ್ಲ. ಗೀತಾಮೃತ ಧಾರೆಯನ್ನು ಎರೆಯುವಾಗ ನೀನೇ ಹೇಳಿದ್ದೆ, ನೀನು ನಿನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಮಾತ್ರ ಸಾಧ್ಯ, ನಿರ್ದೇಶಿತನವನು ನಾನು ಎಂಬುದಾಗಿ. ಅದರ ಫಲಾಫಲಗಳ ನಿರೀಕ್ಷೆ ನಿನಗಿರಬಾರದು ಎಂದೆ ಕೃಷ್ಣ. ಹಾಗಿರುವಾಗ ಆ ತುರಗ ರಕ್ಷೆಯನ್ನು ನಾನು ಮಾಡಲಿಲ್ಲವೇ? ಯಾಕಾಗಿ ನನಗೆ ಈ ಸೋಲು? ನೀನು ನನ್ನ ಭಾವನಾಗಿಯೂ ದೇವನಾಗಿಯೂ ನನ್ನ ಮಾನ ಪ್ರಾಣಗಳಿಗೆ ರಕ್ಷಕನಾಗಿರುತ್ತಿ ಎಂದು ನಂಬಿ ಜೀವಿಸಿದುದು ವ್ಯರ್ಥವಾಗಿ ಹೋಯಿತೆ ಕೃಷ್ಣ. ನನಗೆ ನಿರ್ದೇಶಕನಾರು, ಸಾರಥಿ ಯಾರು ಕೃಷ್ಣ? ಅನ್ಯಥಾ ಶರಂ ನಾಸ್ತಿ. ಕೃಷ್ಣ ಕಾಪಾಡು ತಂದೆ, ಕಾಪಾಡು ಕಾಪಾಡು. ಅರಸ ಕೇಳರ್ಜುನನು ಧ್ಯಾನಿಸಲು ಅರಸ ಕೇಳರ್ಜುನನು ಧ್ಯಾನಿಸಲು ಅರಿದ ಅಚ್ಯುತ ಅನಿಭಪುರದೊಳೆಚ್ಚರಿಸಿದನು ಹಂಸಧ್ವಜನ ಧರ ಧುರವ ಧರ್ಮ ಜಗೆ ಎಚ್ಚರಿಸಿದನು ಹಂಸಧ್ವಜನ ಧರ ಧುರವ ಧರ್ಮ ಜಗೆ. ಎಚ್ಚರಿಸಿ ಹೊರದು ಧೈರ್ಯವ ಬಹಿಲದಲ್ಲಿ ಗರುಡ ವಾಹನನಾಗಿ ಭಕ್ತೋಧರಣ ನೈತಂದೊದಗಿದನು ಪಾರ್ಥಂಗೆ ಯತಿ ಜವದಿ ಅರ್ಜುನನು ಧ್ಯಾನಿಸಲರಿತ ಇಭಪುರದೊಳಗೆ ಅಚ್ಯುತನು ಧೈರ್ಯವ ಮುರಿದು ಗರುಡ ವಾಹನನಾಗಿ
ಧರ್ಮಜಗೆ ಧೈರ್ಯವನೊರೆದು ಗರುಡ ವಾಹನನಾಗಿ ಭಕ್ತೋಧರಣನೈತದೊದಗಿದನು ಪಾರ್ಥಂಗೆ ಯತಿ ಜವದಿ ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೌದು, ಅಂದು ನಾನು ಅರ್ಜುನನಿಗೆ ಹೇಳಿದ ಮಾತು ಇಂದು ಅದೇ ನನಗೆ ಸಮಸ್ಯೆಯಾಗಿದೆ. ಏನು ಮಾಡಲಿ? ಹೌದು, ಎಲ್ಲರೂ ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಧ್ಯಾನಿಸುತ್ತಾರೋ, ತನ್ನ ಪ್ರತಿಯೊಂದು ಕರ್ತವ್ಯವನ್ನು ಭಗವತ್ ಸೇವೆ ಎಂದೇ ಮಾಡುತ್ತಾರೋ, ಫಲಾಫಲಗಳನ್ನು ನಿರೀಕ್ಷಿಸದೆ ಸದಾ ದೇವರ ನನ್ನ ಧ್ಯಾನದಲ್ಲೇ ಇರುತ್ತಾರೋ, ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ. ಹೌದು, ನೋಡಿಕೊಳ್ಳುತ್ತೇನೆ. ಈಗ ಏನಾಗಿದೆ? ಎಲ್ಲರೂ ನನ್ನ ಭಕ್ತರೇ, ಆದರೆ ಒಳಗೊಳಗೆ ಏನೇನೋ ಆಗುತ್ತಾ ಇದೆಯಲ್ಲ. ಒಂದೆಡೆಯಲ್ಲಿ ದೇವ ನೀನೇ ಎಲ್ಲ, ನಿನ್ನಿಂದಲೇ ಎಲ್ಲ ಎಂದು ಹೇಳುವ ಚಂಪಕಾವತಿಯ ರಾಜ ಹಂಸಧ್ವಜ, ನಿನ್ನನ್ನು ನನ್ನ ಪುರಕ್ಕೆ ಕರೆಯಿಸಬೇಕು, ನನ್ನ ಮಣ್ಣಲ್ಲಿ ನನ್ನ ಪ್ರಜಾಜನರೊಂದಿಗೆ ನಿನ್ನನ್ನು ದರ್ಶನ ಮಾಡಬೇಕು ಎನ್ನುವ ಮಹಾಭಕ್ತ ಹಂಸಧ್ವಜ. ಅವನ ಮಗನಾದರೋ ಕೃಷ್ಣ ಸಾಯುಜ್ಯಕ್ಕೆ ತವಕಿಸುತ್ತಿರುವ ಮಹಾಧೀರ, ಅವನನ್ನು ಎದುರಿಸುವ ನನ್ನ ಭಾವ ಮಾತ್ರವಲ್ಲ, ನನ್ನ ಅತಿಯಾದ ಆಪ್ತ ಅರ್ಜುನ ಸೋತು ಧ್ವಜದ ಕಂಬಕ್ಕೆ ತಲೆ ಇಟ್ಟು ಬಾವಾ ಕೃಷ್ಣ ಬಾ ಎಂದು ಉರಲುತ್ತಾ ಇದ್ದಾನೆ. ಇತ್ತ ಧರ್ಮಜನಾದರೂ ಕುರುಕ್ಷೇತ್ರ ಯುದ್ಧದಿಂದಾಗಿ ಇಡೀ ವಸುಂಧರೆಯಲ್ಲಿ ವೀರಕ್ಷಾಮವಾಯಿತು ಎಂದು ದುಃಖ ಪಡುತ್ತಾ ಇದ್ದಾನೆ. ವೀರರೆಲ್ಲರೂ ಹತರಾದರು ಎಂದು. ಸಾಧ್ಯವಿದೆಯೇ ಹಾಗಾಗಲಿಕ್ಕೆ? ಈ ವೈಶಾಖ ಸುಡು ವೈಶಾಖದಲ್ಲಿ ಕಾಳ್ಗಿಚ್ಚಿನಿಂದ ಕಾಡೊಂದು ಸುಟ್ಟು ಹೋದರೆ ಮುಂದೆ ಬರುವ ವರ್ಷ ಋತುವಿನಲ್ಲಿ ಅದು ಚಿಗುರಿ ಪುನಃ ಕಾಡಾಗುವುದಿಲ್ಲವೇ? ಆದರೆ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅನುಭವಿಸಿಯೇ ತಿಳಿಯಲಿ ಎಂದು ಅವನಿಗೆ ಅಶ್ವಮೇಧ ಯಾಗ ಮಾಡಲು ಪ್ರೇರೇಪಿಸಿದವನು ನಾನೇ. ಆದ್ದರಿಂದ ಅವನನ್ನು ಕರೆದು ಚಂಪಕಾವತಿಯಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಎಂಬ ಸ್ಪಷ್ಟ ಚಿತ್ರಣವನ್ನು ಧರ್ಮಜನಿಗೆ ಇತ್ತಿದ್ದೇನೆ. ಇನ್ನುಳಿದ ಮೂವರಿಗೆ ಅವರವರಿಗೆ ಬೇಕಾದದ್ದನ್ನು, ಅವರವರಿಗೆ ಯೋಗ್ಯವಾದುದನ್ನು ಕೊಡಬೇಕಾದರೆ ಇದುವರೆಗೆ ನಾನು ನೇಪಥ್ಯದಲ್ಲೇ ಇದ್ದು ಎಲ್ಲವನ್ನ ಕೇಳಿದ್ದೇನೆ. ನಾನು ಹೊರಗೆ ಬರಬೇಕಾಗಿರ್ಲಿಲ್ಲ. ಇನ್ನು ನಾನು ಬಾರದೆ ಈ ಪ್ರಸಂಗ ಮುಗಿಯುವುದಿಲ್ಲ. ಆದ್ರಿಂದ ಈಗ ವಿಹೇಗೇಂದ್ರನನ್ನು ಕರೆದಿದ್ದಾನೆ. ಇತ್ತ ಬಾರಯ್ಯ ವಿಹೇಗೇಂದ್ರ ಎಂದಿದ್ದೇನೆ, ಗರುಡ ವಾಹನನಾಗಿದ್ದೇನೆ. ಚಂಪಕಾವತಿಯತ್ತ ನಡೆಯೋಣ. ಹೋಗಿ ಬಾಬಾ. ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲಿ, ಬಳಿಕ ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲೆ
ರಥ ಒಳಗೆ ಕುಳಿತ ಶ್ವಗಣವಾಗೆಯಗೊಂಡನ ಹರಿಯು. ಏನಿದು ಬಿಸಿಯಾದ ವಾತಾವರಣವಾಗಿತ್ತು ರಣಭೂಮಿ, ಈ ಹೊತ್ತು ತಂಪಾದ ವಾತಾವರಣ ಆಗುತ್ತಾ ಇದೆಯಲ್ಲ. ಗರುಡ ವಾಹನನಾಗಿ ಶ್ರೀಕೃಷ್ಣ ಬಂದೆಯಾ ಸ್ವಾಮಿ, ಬಂದೆಯಾ ಸ್ವಾಮಿ, ಇದೋ ನಿನ್ನ ಪಾದಗಳಿಗೆ ನಮಿಸಿಕೊಂಡಿದ್ದೇನೆ ಸ್ವಾಮಿ, ನಿನ್ನ ಪಾದಗಳಿಗೆ ನಮಿಸಿಕೊಂಡಿದ್ದೇನೆ. ಭಾವಯ್ಯ, ಕೃಷ್ಣ ಏನಯ್ಯ ಇದು? ನೋಡು ನನ್ನ ಪರಿಸ್ಥಿತಿಯನ್ನು. ನೋಡ್ತಾ ಇದ್ದೇನೆ. ಒಂದೆಡೆಯಲ್ಲಿ ರಣಾಂಗಣದಲ್ಲಿ ವೃಷಕೇತು, ಪ್ರದ್ಯುಮ್ನ, ಅನಿರುದ್ಧ, ಅನುಸಾಲ್ವ ಎಲ್ಲರನ್ನು ಮಡುಹಿದ್ದಾನೆ. ನೀನು ಸಾರಥಿಯನ್ನು ಕಳೆದುಕೊಂಡು ಧ್ವಜಕಂಬಕ್ಕೆ ತಲೆಯಾನಿಸಿ ದೇವ ಭಾವ ಕೃಷ್ಣ ಎಂದು ಹೊರಲುತ್ತಾ ಇದ್ದಿ. ಹೌದು, ಏನಯ್ಯ ಇದು? ಯುದ್ಧ ಅಂದ್ರೆ ಇದೆಲ್ಲ ಸಾಮಾನ್ಯ ಅಲ್ಲವೇ? ಅದಕ್ಕಾಗಿ ಈ ರೀತಿಯ ಚಿಂತೆಯೇ ಇದು? ಚಿಂತಿಸಬೇಡ. ನಾನು ಭಾವನಾಗಿಯೂ ದೇವನಾಗಿಯೂ ನಿನ್ನ ಬಂಡಿಯ ಬೋವನಾಗಿಯೂ ಇಲ್ಲಿಗೆ ಬಂದಿದ್ದೇನೆ. ಇದೋ ನಿನ್ನ ಮೈ ದಡವಿದ್ದೇನೆ. ಚಾಪಶರಗಳನ್ನು ಎತ್ತಿಕೋ. ವಾಗೆಯನ್ನು ಕೈಗೆತ್ತಿಕೊಂಡಿದ್ದೇನೆ. ಪಾರ್ಥ ಸಾರಥಿಯಾಗಿದ್ದೇನೆ. ನಡೆ, ನಿನ್ನ ಕಾರ್ಯದಲ್ಲಿ ಉದ್ಯುಕ್ತನಾಗು. ಸರಿಸು. ಏನನ್ನು ನೋಡುತ್ತಾ ಇದ್ದೇನೆ? ತನ್ನಯ ಗಂಡು ತನಗಿದು ಸಾಕು, ತನ್ನಯ ಗಂಡು ತನಗಿದು ಸಾಕು, ತಾ ಕೈಕೊಂಡ ಕೆಲಸ. ತನ್ನಯ ಗಂಡು ತನಗಿದು ಸಾಕು, ತಾ ಕೈಕೊಂಡ ಕೆಲಸ. ಗಂಡು ಪುಳಕೋಸವದ ಹರುಷದಿ ದಿಂಡು ಗೆಳೆದುರೆ ನಮಿಸಿ. ಅರ್ಜುನನ ಸಾರಥಿಯ ಶ್ವಾಸವನ್ನು ನಿಲ್ಲಿಸಿದವನಿದ್ದೇನೆ. ಅರ್ಜುನ ಕಣ್ಣೀರಿಳಿಸ್ತಾ ಇದ್ದಾನೆ. ಬೇರೆ ಯಾರು ನನ್ನೊಡನೆ ಹೋರಾಟಕ್ಕೆ ಬರುತ್ತಾರೆ ಎನ್ನುವ ಹಾಗೆ ಕಾಯುತ್ತಾ ಇದ್ರೆ ಪಾಂಡವ ಪಾಳಯದಲ್ಲಿ ಮಂಗಳಘೋಷ ಕೇಳುತ್ತಾ ಇದೆಯಲ್ಲ. ರಣಾಂಗಣದ ಚಿತ್ರವೇ ಬದಲಾಗಿ ಹೋಯಿತಲ್ಲ. ಅರ್ಜುನನ ರಥವನ್ನ ನೋಡಿದೆ ಅಂತಾದ್ರೆ ಏನೋ ಹೊಳಪು ಬೆಳಕಿನ ಪುಂಜ ಕಾಣಿಸ್ತಾ ಉಂಟು. ಸೂತನ ಜಾಗದಲ್ಲಿ ನನ್ನ ಮನೆಯ ದೇವರಲ್ಲವೇ? ಆಹಾ ಆಹಾ, ಯಾರನ್ನು ಕಾಣುತ್ತಾ ಇದ್ದೇನೆ? ನನ್ನ ಕೃಷ್ಣನಲ್ಲವೇ? ನನ್ನ ಭಗವಂತನಲ್ಲವೇ? ವರ ಸುಪ್ರಸನ್ನ ವದನದ, ಕಮಲ ನೇತ್ರದ, ಲಲಿತ ನಾಸಿಕದ, ಹಣೆಯ ಕಸ್ತೂರಿ ತಿಲಕದ, ಸುಳಿ ಗುರುಳ, ಕೊರಳ ಮಣಿಹಾರಗಳ, ಮಮಣಿ ಮುಕುಟ ದೆಳೆಯ, ಲಲಿತ ನಾಸಿಕದ, ಅವಯವಗಳ, ನೀಲ ನಿಭಾಂಗನೂ ನೀಲ ವರ್ಣನೂ ಆದಂತಹ ಕೃಷ್ಣನನ್ನು ಕಾಣುತ್ತಾ ಇದ್ದೇನೆ. ಧನ್ಯವಾಯಿತು ಸುಧನ್ವ, ಧನ್ಯವಾಯಿತು ನಿನ್ನ ಬದುಕು. ಆಹಾ, ನನ್ನ ಪರಾಕ್ರಮದಿಂದಲೇ ನನ್ನ ಭಗವಂತನನ್ನು ಭರಿಸಿದ್ದೇನಲ್ಲ. ಎನ್ನಯ ಗಂಡು ದನಗಿದು ಸಾಕು ಸಾಕು. ಹಂಸಧ್ವಜನ ಮಗನಾದ್ದಕ್ಕೆ, ಸಹೋದರರಿಗೆ ಸಹೋದರನಾದ್ದಕ್ಕೆ, ಪ್ರಭಾವತಿಯ ಗಂಡನಾದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಈ ಚಂಪಕಾವತಿಯ ಮಣ್ಣಿಗೆ ಭಗವಂತನ ಪಾದಸ್ಪರ್ಶ ಮಾಡುವಂತೆ ಮಾಡಿದೆನಲ್ಲ ನನ್ನ ಪರಾಕ್ರಮದಿಂದ.
ಪ್ರಭು, ಇದಕ್ಕಿಂತ ಪುಳಕ ಇನ್ನೇನು ಬೇಕು ಈ ಸುಧನ್ವನಿಗೆ? ಇದು ಚಂಪಕಾವತಿಯ ಮಣ್ಣಿಗೆ ಬಂದಂತಹ ನಿನಗೆ, ಜಗತ್ತಿಗೆ ಆಧಾರ ಪುರುಷನಾದಂತಹ ಅವತಾರಿ ಪುರುಷನಾದಂತಹ ನಿನಗೆ, ಇದೋ ಈ ಸುಧನ್ವ ನನ್ನ ರಥದಿಂದ ಇಳಿದು ಚಂಪಕಾವತಿಯ ಮಣ್ಣಿನಲ್ಲಿ ನಿನಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದ್ದೇನೆ ಸ್ವಾಮಿ, ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದ್ದೇನೆ. ನಿನ್ನ ಮುಂದೆ ದಿಂಡುಗೆಡೆಯದೆ ಮತ್ಯಾರ ಮುಂದೆ ದಿಂಡುಗೆಡೆಯಬೇಕು ಪ್ರಭು. ಆದರೆ ಜಯವ ಪಾರ್ಥಗೆ ಪಾಲಿಸುವೆ, ಅಪಜಯ ನಿರ್ಣಯವ ಬಲ್ಲೆನೋ. ಜಯವ ಪಾರ್ಥಗೆ ಪಾಲಿಸುವೆ, ನಿರ್ಣಯವ ಬಲ್ಲೆನೋ. ದೇವಗೆ ಪ್ರತಿಜ್ಞೆಯನ್ನು ಮಾಡಲಿ ಜನನು ಕೇಳ್ದ ವಿಜಯ ನುಡಿದ ಗೋವಿಂದ ಲಾಲಿಸು. ಪ್ರಭೋ, ನಿನ್ನನ್ನು ಕಂಡ ಸಂತೋಷದಲ್ಲಿ ಶರಣಾಗತನಾಗಿದ್ದೇನೆ ಎನ್ನುವ ಹಾಗೆ ಭಾವಿಸಬೇಡ. ನಿನ್ನನ್ನು ಹೊಗಳುವುದರಲ್ಲಿ ಕಂಡು ಧನ್ಯವಾಯಿತು ಎನ್ನಯ ಬದುಕು. ಪ್ರಭು, ನೀ ಬಂದದ್ದು ಯಾಕೆ ಎನ್ನುವುದನ್ನು ಅರಿಯದವನೇನೂ ಸುಧನ್ವನಲ್ಲ. ಪಾಂಡವ ಪಾಲನೆ ಎಂಬ ಬಿರುದನ್ನು ಶಾಶ್ವತವಾಗಿ ಉಳಿಸುವುದಕ್ಕೆ ಬಂದವನಿದ್ದಿ ಅಂತ ನಾ ಬಲ್ಲೆ ಪ್ರಭುವೆ. ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರಲ್ಲೇ ಧನಂಜಯನೇ ಇದ್ದೇನೆ ಎನ್ನುವಂತಹ ನಿನ್ನ ಮಾತನ್ನು ಅರಿಯದವನೇನೂ ಅಲ್ಲ ಈ ಸುಧನ್ವ. ಆದರೆ ಪ್ರಭು, ಏನೂ ಕೆಲಸವನ್ನು ಮಾಡದೆ ಜಯಲಕ್ಷ್ಮಿ ಆತನಿಗೆ ಒಲಿಯ ಕೂಡದು. ಅದಕ್ಕಾಗಿ ಪಾರ್ಥ ಏನಿದ್ರು ಪ್ರತಿಜ್ಞಾಬದ್ಧನಾಗಿ ನನ್ನೊಡನೆ ಹೋರಾಟವನ್ನು ಮಾಡಬೇಕು. ಇಲ್ಲದೆ ಹೋದರೆ ಕಿರೀಟಿ ಎನ್ನುವ ನೆಗಳತೆಯನ್ನು ಪಡೆದಿದ್ದಾನೋ ಆ ನೆಗಳತೆಯನ್ನು ಬದಿಗಿರಿಸಿ ಆ ಕಿರೀಟವನ್ನು ಕಳಚಿ ನನ್ನ ಪದ ಮೂಲಕ ಅರ್ಪಿಸಬೇಕು ಪ್ರಭು, ಪದ ಮೂಲಕ ಅರ್ಪಿಸಬೇಕು. ಮುಚ್ಚಬಾಯಿ ನನಗೆ ದಶನಾಮಗಳನ್ನು ಇತ್ತಿದ್ದಾರೆ, ನಿನ್ನಲ್ಲಿ ಹೇಳಿ ಕೇಳಿ ಇತ್ತುದೇನಲ್ಲ. ಇದ್ರೂ ಇಡ್ತಿರ್ಲಿಲ್ಲ ಬಿಡು. ಏನು ಹೇಳಿದೆ? 3 ಬಾಣದಲ್ಲಿ ನಿನ್ನನ್ನು ಕತ್ತರಿಸದೇ ಇರಲಾರೆ. ಒಂದು ವೇಳೆ ನನಗದು ಅಸಾಧ್ಯವಾಯಿತೆಂದಾದರೆ ಈ ಭೂಮಿಯಲ್ಲಿ ಯಾವುದೆಲ್ಲ ಅನ್ಯಾಯ ಅನಾಚಾರಗಳನ್ನು ಗೈದ ಆ ಕಿಲ್ಬಿಷನ ಗತಿಯೇ ನನಗೆ ಪ್ರಾಪ್ತಿಸಲಿ. ನಿರ್ಣಯ ಯುದ್ಧಕ್ಕೆ ಇಷ್ಟು ಹೊತ್ತು ಸ್ವರವೇ ಇರಲಿಲ್ಲ. ಕೃಷ್ಣ ಬಂದ ಅಲ್ಲಿಗೆ ನಿನ್ನ ಸ್ವರ ಏರಿತ ಅಲ್ಲವೇ? ಏನು ಸ್ವರ ಹೇಗೂ ಇಲ್ಲ. ಕಿಲ್ಬಿಷನ ಗತಿ ಪ್ರಾಪ್ತವಾಗಬೇಕು ನಿನಗೆ, ಹಾಗೆ ಮಾಡಿಯೇ ಮಾಡುತ್ತೇನೆ. ನೀನೆಸೆವಸ್ತ್ರ 3ರ ನಡುವೆ ನಾನದ ಕತ್ತರಿಸದೆ ಹೋದರೆ ಕೃಷ್ಣರಾಯನ ಭಕ್ತನಾನಲ್ಲ, ನಾನಲ್ಲ. ಆಯ್ತು ಆಯ್ತು, ಏನಾಯ್ತು? ಯುದ್ಧವೂ ಆಯ್ತು, 3 ಬಾಣ ಹೊಡೆದು ಆಯ್ತು, ಅವ ಖಂಡಿಸಿ ಆಯ್ತು. ಏನು ಏನಾಯಿತು? ಮತವರಿಯಲು ಕ್ರಮಿಸಿ ನುಡಿದ ಭಾಷೆಯು ಜಯಕಥನ ಕಥೆ ಬಂದೊದಗಿತಲ್ಲ. ಅತಿ ಸತ್ಯಸಂಧಸು ನೃತ ಸಾಹಸಿಗನೀತ, ಅತಿ ಸತ್ಯಸಂಧಸು ನೃತ ಸಾಹಸಿಗನೀತ ಮಧುಸುವರ್ಣಾರಿಗಳ ಬಲ್ಲ. ಮತ
ಮನವರಿಯದು ಭ್ರಮಿಸಿ ಪಾರ್ಥ, ಕೃಷ್ಣ, ನಿನ್ನಲ್ಲಿ ಏನಾದ್ರೂ ಅವನು ಮಾತನಾಡಿದನೋ ಹೇಳು. ಇಲ್ಲಲ್ಲ, ಇಲ್ಲ ಮಾತಾಡ್ಲಿಲ್ಲ. ಇಲ್ಲ. ನಿನ್ನನ್ನು ಕೆಣಕಲೆಂದೇ ಆತ ನನ್ನಲ್ಲಿ ಮಾತನಾಡ್ತಾ ಇದ್ದ. ನೀನು ಯಾಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲು ಹೋದದ್ದು? ಅಲ್ಲ, ನೀನು ಬಂದಿದ್ಯಲ್ಲ, ಹಾಗೆ ಸ್ವಲ್ಪ ಧೈರ್ಯ ಬಂತ. ಅದೇ ಹೇಳೋದು, ಯಾವಾಗ ಎಲ್ಲಿ ಮಾತನಾಡಬೇಕು, ಹೇಗೆ ಪ್ರತಿಜ್ಞೆ ಮಾಡಬೇಕು ಅನ್ನುವುದನ್ನ ನೀನು ಇದಕ್ಕಿಂತ ಮೊದಲೇ ಕಲಿತುಕೊಳ್ಳಬೇಕಿತ್ತು. ಈಗಲೂ ಕಲಿತುಕೊಳ್ಳಿಲ್ಲ ಅಂದ್ರೆ ಇನ್ನು ಯಾವಾಗ? ಏನಾಯ್ತು ಸ್ವಾಮಿ ಈಗ? ಹಿಂದೆ ಹೀಗೆ ಅಲ್ವಾ ಮಾಡಿದ್ದು ನೀನು? ಹಿಂದೆ ಜಯದ್ರಥನ ವಧಾ ಸಂದರ್ಭದಲ್ಲಿ ಮಾಡಿದ ಪ್ರತಿಜ್ಞೆ ನೆನಪಿದೆಯಾ? ಪ್ರತಿಜ್ಞೆ ಮಾಡಿದ್ದೌದು, ನೆನಪಿದೆ. ಆತನ ತಲೆಯನ್ನು ಸೂರ್ಯಾಸ್ತರೊಳಗೆ ಕತ್ತರಿಸದೆ ಹೋದರೆ ಅಗ್ನಿಕುಂಡವನ್ನು ರಚಿಸಿ ಹಾರುತ್ತೇನೆ ಅಂತ ಹೇಳಿದ್ದ. ಹೌದು ಸ್ವಾಮಿ. ಕತ್ತರಿಸಲಿಕ್ಕೆ ಆಯ್ತಾ ನಿಮಗೆ? ಕತ್ತರಿಸಿದ್ದೇನಲ್ಲ. ಹೇಗೆ ಹೇಳಿ, ನಿನ್ನ ಸಹಾಯದಿಂದಲೇ ಕತ್ತರಿಸಿ. ನನ್ನ ಸಹಾಯದಿಂದಲೇ ಕತ್ತರಿಸಿದ್ದು. ನನ್ನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಾಗಿ ಹಿಡಿದು ಕತ್ತಲೆಂಬ ಭ್ರಮೆಯನ್ನು ಹುಟ್ಟಿಸಿದಾಗ ಅವ ನೋಡಿದ. ನೀನೇ ಮೊದಲು ಭ್ರಮಿಸಿ. ಹೌದು, ಅಗ್ನಿ ಚಿತೆ ಹಾರುತ್ತೇನೆಂದಾಗ ಜಯದ್ರಥ ನೋಡಿದ, ನನ್ನ ಚಂದವನ್ನು ನೋಡಬೇಕು ಅಂತ ನೋಡಿದ್ದ. ಆಗ ನನ್ನ ಆದೇಶದಂತೆ ನೀನೆರಡು ಬಾಣಗಳನ್ನು ಪ್ರಯೋಗಿಸಿದೆ. ಒಂದು ಬಾಣವು ಅವನ ತಲೆಯನ್ನು ಕತ್ತರಿಸಿತು, ಇನ್ನೊಂದು ವಾಯವ್ಯಾಸ್ತ್ರವು ಅವನ ಶಿರವನ್ನು ತೆಗೆದುಕೊಂಡು ಹೋಗಿ ದೂರದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಅವನ ತಂದೆ ವೃದ್ಧಕ್ಷತ್ರನ ಮಡಿಲಿಗೆ ಬಿತ್ತು. ಹೆದರಿ ಆತ ಅದನ್ನ ಕೆಳಗೆ ಹಾಕಿದ. ಆತನ ತಲೆ ಸಹಸ್ರ ಹೋಳಾಯಿತು. ಅವನಿಗಿರುವ ಶಾಪವು ಅದೇ ಅಲ್ವೇ, ವರವೂ ಅದೇ. ಒಂದು ವೇಳೆ ನೀನೇ ಆ ಶಿರವನ್ನು ನೆಲಕ್ಕೆ ಹಾಕುತ್ತಿದ್ದರೆ ನನ್ನ ತಲೆಯೇ ಹೋಳಾಗುತ್ತಿತ್ತು. ಇದೆಲ್ಲವೂ ಗೊತ್ತಿದ್ದು ಒಂದು ಪ್ರತಿಜ್ಞೆ ಮಾಡುವಾಗ ಇಲ್ಲಿ ಬಂದಿದ್ದಾನೆ ಭಾವ. ಒಂದರ ಕ್ಷಣದಲ್ಲಿ ಹೇಗಿದ್ದೆ, ದೇವ ಬಾವ ಬಂಡಿಯ ಬೋವ ಅಂದು ಅಳುತ್ತಿದ್ದವ. ಇಂದು ಅವ ಹೇಳಿದ ಅಂದು ನೀನು ಪ್ರತಿಜ್ಞೆ ಮಾಡಿದೆಲ್ಲ, ಆ ಮಾತಿನ ಒಳ ಮರ್ಮವನ್ನು ಅರಿತೆಯಾ ನೀನು? ಏನು ಹೋಗಲಿ ಬಿಡು, ನಾನಿಲ್ಲೇ ಇದ್ದೇನೆ. ನನ್ನಲ್ಲಿ ಒಂದು ಮಾತು, ನನ್ನ ಅಭಿಪ್ರಾಯ ಏನು ಎಂದು ಕೇಳಿದೆಯಾ? ಯಾಕೋ ನೀನಿದ್ದರೆ ಸಾಕು ಅಂತ ಯೋಚಿಸಿದೆ. ಅದೇ ಹೇಳಿಕೊಡುವವರಿಗೆ ಕಷ್ಟ ಎಷ್ಟು ಅನ್ನುವುದು ಹೇಳಿಕೊಟ್ಟವರಿಗೆ ಗೊತ್ತು. ಮಾಡುವವರಿಗೇನು, ಹೇಳಿದ್ದನ್ನ ಮಾಡುವುದಷ್ಟೇ. ಪಾರ್ಥ, ಈತ ಜಯದ್ರಥನ ಹಾಗಲ್ಲ. ಇವನನ್ನು ಹಾಗೆ ತರಿಯಲಿಕ್ಕಾಗುವುದಿಲ್ಲ. ಯಾಕೆ? ಈತನಾರು ಗೊತ್ತೇ? ಅತಿ ಸತ್ಯ ಸಂಧಾನೀತ, ವೀರ ವೈಷ್ಣವನಿವನು ನಿಮ್ದಲೆ ನಗೀತ ಸಾರಸ ಸತ್ತನಾಗಿಹನು. ನಿನ್ನಿಂದಲೆ ನಗೀತ ಸಾರಸ ಭಕ್ತನಾಗಿಹನು. ಮೇರೆ ತಪ್ಪಿದ ನೀನು ಕೆಡಿಸಿದೆಯ ಕಡವಿನ್ನು ಸೈರಿ ಜಲದೆಂತೊಗೆ ನಾನು. ವೀರ ವೈಷ್ಣವನಿವನು ಜಯದ್ರಥನಾದರೂ ಆತನು ವದಾರ್ಹನಾದಂತಹ ವ್ಯಕ್ತಿಯೇ ಆಗಿದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಪೂರೈಸಲು ಬಹಳ ಸುಲಭವಾಯಿತು. ಆದರೆ ಸುಧನ್ವ ಹಾಗೋ ಹೇಳು, ವೀರ ವೈಷ್ಣವನೀತ ಮಾತ್ರವಲ್ಲ, ಪಿತೃವಾಕ್ಯ ಪರಿಪಾಲಕ, ಏಕಪತ್ನಿ ವೃತ ಸತ್ಯ ಸಂಧ. ಅದಕ್ಕಿಂತಲೂ ಹೆಚ್ಚಾಗಿ ಹೇಳುವುದಿದ್ರೆ ನಿನ್ನಿಂದಲೂ ಮಿಗಿಲಾದ ಸಾರ ಸದ್ಭಕ್ತನೀತ ಆಗಿರುವಾಗ ಆತನನ್ನು 3 ಬಾಣದಲ್ಲಿ ನಾನು ವಧೆಯನ್ನು ಮಾಡುತ್ತೇನೆ ಎಂದು ಹೇಳಿದೆಯಲ್ಲೋ, ಏನು ಭ್ರಮೆ ಅರ್ಜುನ ನಿನ್ನದು. ಈತನನ್ನು ಹಾಗೆ ತಲೆ ಕತ್ತರಿಸಲಿಕ್ಕೆ ಸಾಧ್ಯವಿದೆಯೇ? ನೀನೇ ಅವನ ಜೊತೆ ಯುದ್ಧ ಮಾಡಿ ಅನುಭವವನ್ನ ಪಡೆದಿದ್ದಿ. ಹೆಚ್ಚೇಕೆ ನೀನು ನಾನು ಬಿಡಿ ತ್ರಿಮೂರ್ತಿಗಳು ಜೊತೆಯಾಗಿ ಬಂದರು ಇವನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವೀರಾಗ್ರಣಿ ಹೌದು ಎನ್ನುವುದನ್ನ ನೀನು ಈಗಾಗಲೇ ಮನಗಂಡಿದ್ದಿ. ಆದರೂ 3 ಬಾಣಗಳಿಂದ ಅವನ ತಲೆಯನ್ನು ಕತ್ತರಿಸುತ್ತಿ ಎಂದು ಹೇಳಿದೆಯಲ್ಲ, ಏನ್ ನೀನಿದ್ದೀಯಲ್ಲ, ನಿನಗೆ ಉಪಾಯ ಗೊತ್ತಿರ್ಬೋದು. ಯಾವ್ದಾದ್ರೂ ಯೋಚಿಸಿ ನೋಡು. ಹೋಗಲಿ, ಮಾಡಿದ್ದವ ಪ್ರತಿಜ್ಞೆಯನ್ನು ಮುಂದುವರಿಸಬೇಕು ಅಂತೇಳಿ. ಆದ್ರೆ ಅವನನ್ನ ಕರಿ, ಮುಂದೆ ನೋಡೋಣ.
ತಿಳಿದೆ ಸ್ವಾಮಿ, ತಿಳಿದೆ. ತಿಳಿದೆನು ನಿನ್ನಯ ಚಿತ್ತದುಮ್ಮಳಿಕೆಯ ನಿಜದೊಲವ ಇಂದಳಿವುದು ಕಾಯವು ಜಗದೊಳಗುಳಿವು ಕೀರ್ತಿಗಳು ಶ್ರೀಲೋಲನಿಗೆ ಪಾಂಡವರ ಪಾಲಕನು ಬಿರುದನು ಮೂಲೋಕದಿ ಪಡೆದಿಹೆ ಇನ್ನಾಲೋಚಿಸಲೇಕೆ ತಿಳಿದಿರು ತಿಳಿದೆನು ನಿನ್ನಯ ಚಿತ್ತದ ಉಮ್ಮಳಿಗೆಯ ಪ್ರಭು ನಿಜದ ಒಲವನು. ಹಾಗೆಂದು ಈ ಸುಧನ್ವನ ಚಿತ್ತದಲ್ಲಿ ಏನು ಉಂಟತ್ತ ತಿಳಿಯದವನೇನು ಅಲ್ವಲ್ಲ ಪ್ರಭು ನೀನು. ವಾಸುದೇವನೇ ಚಿತ್ತಾಧಿಪತಿ ಅಂತ ನಾವು ಕೇಳಿದೆವು, ಅರಿತವರಿದ್ದೇವೆ. ಚಿತ್ತಕ್ಕೆ ಒಡೆಯನಾದಂತಹ ನಿನ್ನ ಚಿತ್ತದಲ್ಲೂ ಉಮ್ಮಳಿಕೆಯೇ ಪ್ರಭು. ಬಲ್ಲೆ ನಾನು ಲೀಲಾ ನಾಟಕ ಮಾನುಷ ಮೂರ್ತಿ ನೀನು. ನನ್ನ ಮುಂಭಾಗದಲ್ಲಿ ಉಮ್ಮಳಿಕೆಯ ನಾಟಕವನ್ನ ಮಾಡುತ್ತಾ ಇದ್ದೀಯಾ? ಯಾಕೆ ಮಾಡುತ್ತೀ ಅಂತ ಗೊತ್ತು. ಸುಧನ್ವನ ಬಾಯಿಂದಲೇ ಅವನಿಗೆ ಬೇಕಾದ್ದನ್ನವ ಕೇಳಲಿ ಎನ್ನುವ ಹಾಗೆ ನೀ ಈ ನಾಟಕವನ್ನು ಮಾಡುತ್ತಾ ಇದ್ದೀ ಅಂತ ಅರಿತವನಿದ್ದೇನೆ ಪ್ರಭು. ಇದು ಯುಪ್ಪಿಸಿ ಧೈರ್ಯದಿಂದ ಆಡುತ್ತಾ ಇದ್ದೇನೆ, ನನಗೇನು ಬೇಕು ಎನ್ನುವ ಹಾಗೆ. ಆದರೆ ನಾನು ಆಲೋಚಿಸುವುದು ನಿನಗೆ ಯಾಕೆ ಸಂಕಟ? ಎರಡು ಮಕ್ಕಳು ಒಂದೇ ವಸ್ತುವನ್ನು ಬಯಸಿದಾಗ ತಾನೇ ತಾಯಿಯಾದವಳಿಗೆ ಸಂಕಟ ಇರುವುದು. ಆದರೆ ಭೌತಿಕವಾದಂತಹ ಜಯವನ್ನು ಈ ಸುಧನ್ವ ಬಯಸಿದ್ದೇ ಅಲ್ಲ, ಬಯಸುವುದಿದ್ರೆ ಅದು ಅರ್ಜುನ ಪ್ರಭು. ಈ ಸುಧನ್ವ ಏನು ಬಯಸುತ್ತಾನೆ ಗೊತ್ತೋ? ನನ್ನ ಬಾಯೊಡೆದು ನಾನೇ ಆಡುತ್ತೇನೆ. ಅಳಿವ ಒಡಲನ್ನು ನೆಚ್ಚಿ ವಿಷಯಗಳಿಗೆ ಕಾತರನಾಗಿ ಮಿಗೆ ಕಳವಳಿಸಿ ಕಾಲನ ಬಳಿಗೆ ಹಂಗಿಗರಾಗಿ ಸಾರುವರೆ. ವೃದ್ಧಾಪ್ಯ ಬರುತ್ತದೆ, ಜರೆಯೋ ದುಃಖವೋ ರೋಗವೋ ಬಂದ ಕಾಲದಲ್ಲಿ ಹಾಸಿಗೆಯಲ್ಲಿ ಮಲಗಿ ವೇದನೆಯನ್ನು ಅನುಭವಿಸುತ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಅಸಾಧ್ಯವಾಗದೆ ಯಾವಾಗ ಸಾವು ಬರುತ್ತದೆ ಎನ್ನುವ ಹಾಗೆ ನಾವು ಕಾತರಿಸುವುದಕ್ಕಿಂತ ಇದು ಈ ಕ್ಷಣದಲ್ಲೇ ಈ ರಣಕ್ಷೇತ್ರದಲ್ಲೇ ಹೋರಾಟ ಮಾಡಿ ಮೋಕ್ಷವನ್ನು ಪಡೆಯಬೇಕು ಎನ್ನುವುದೇ ಈ ಸುಧನ್ವನ ನಿಲುಮೆ ಮಾತ್ರವಲ್ಲ, ಅದು ನನ್ನ ಗುರಿ. ಹಾಗಾಗಿ ಅದನ್ನೇ ಬಯಸ್ತಾ ಇದ್ದೇನೆ. ಮಾತ್ರವಲ್ಲ, ವೈಕುಂಠದಲ್ಲಿ ಸಾಲೋಕ್ಯದಲ್ಲಿ ಸಾಯುಜ್ಯವನ್ನು ಪದವಿಯನ್ನು ಪಡೆದು ನಿನ್ನೊಂದಿಗೆ ಇರುವುದಂತಾದ್ರೆ ಅದಕ್ಕಿಂತ ಸಂತೋಷ, ಅದಕ್ಕಿಂತ ಹೆಚ್ಚಿನ ಧನ್ಯತೆ ಈ ಸುಧನ್ವನಿಗೆ ಇನ್ನೇನು ಬೇಕು ಪ್ರಭು. ತಂದೆಯವರು ಓಲಗ ಶಾಲೆಯಲ್ಲಿ ಆಡಿದ್ದೇ ಅದನ್ನೇ. ಮನುಮಥನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ ಜನುಮ ಸಾರ್ಥಕಗೈದು ಜನನ ಮೃತ್ಯುವ ಗೆಳೆದು ಅನುಪಮ ಚಿದ್ಗನ ಕೈವಲ್ಯ ಪಡೆವೆ ಎನ್ನುವ ಹಾಗೆ ತಂದೆಯವರೇ ಅಷ್ಟನನ್ನು ಆಡಿದ್ದಾರೆ ಅಂತಾದ್ರೆ ಅವರ ಮಗನಾದ ಸುಧನ್ವ ಈ ಕಾಯವನ್ನು ಬಯಸ್ತಾನೆ ಪ್ರಭು. ಅಳಿವುದು ಕಾಯ, ಉಳಿಯುವುದು ಕೀರ್ತಿ. ಆ ಕೀರ್ತಿಯಾಗಿ ಈ ಶರೀರದ ಕುರಿತಾಗಿ ಹಂಬಲವಿಲ್ಲದೆ ಮೋಕ್ಷವನ್ನೇ ಬಯಸ್ತಾನೆ. ಅರ್ಜುನನಿಗೆ ಬೇಕಾದದ್ದನ್ನು ಅವನಿಗೆ ಕೊಡು ಪ್ರಭು. ನನಗೆ ಏನು ಬೇಕೋ ಅದನ್ನು ನಾನೇ ಪಡೆಯುತ್ತೇನೆ. ಅರ್ಜುನ, ನಾನು ಬಾಯಿ ಬಿಟ್ಟು ಆಡದೇ ಇದ್ದರು ನನ್ನ ಮನದುಮ್ಮಳಿಕೆಯನ್ನ ಅರ್ಥ ಮಾಡಿಕೊಂಡು ಆ ಸುಧನ್ವ ಮಾತನಾಡಿದ ಮಾತನ್ನು ಕೇಳಿದೆಯಲ್ಲ, ಇನ್ನೇಕೆ ತಡ? ಆಗಲೇ ನಿನ್ನ ಪ್ರತಿಜ್ಞಾ ಪೂರೈಕೆಗೆ ಶರಚಾಪವನ್ನು ಭರದಿ ಸೆಳೆದು ಬಿಟ್ಟನ ಸುಧನ್ವನಿದಿರಿಗೆ. ಕೃಷ್ಣ, ತುಣೀರದಿಂದ ತೀಕ್ಷ್ಣವಾದ ಶರವೊಂದನ್ನು ತೆಗೆದಿದ್ದೇನೆ, ಸುಧನ್ವನ ಮೇಲೆ ಪ್ರಯೋಗಿಸಿ. ತಡೆ 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 ಏನು 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 ಯಾವ ಶರ ತೆಗೆದದ್ದು ನೀನು? ದಿವ್ಯವಾದ, ಓಹೋ ದಿವ್ಯವಾದಂತ ತೀಕ್ಷ್ಣವಾದಂತ ಶರವನ್ನು ತೆಗೆದಿದ್ಯಲ್ವ? ಹಾಗಾದ್ರೆ ಇದಕ್ಕಿಂತ ಮೊದಲು ಯುದ್ಧ ಮಾಡುವಾಗ ದಿವ್ಯವಾದ ತೀಕ್ಷ್ಣವಾದ
ಶರವನ್ನು ಪ್ರಯೋಗಿಸಲೇ ಇಲ್ಲವೇ? ಈಗ ನನ್ನೆದುರಿಗೆ ಜಯಲಕ್ಷ್ಮಿ ಇರುವಾಗ ನಾನೇಕೆ ಭಯಪಡಬೇಕು? ನಿನ್ನೆದುರಿಗೆ ಜಯಲಕ್ಷ್ಮಿ ಇಲ್ಲ, ನಿನ್ನ ಕಾಯಕಕ್ಕೆ ಜಯಲಕ್ಷ್ಮಿ ಒಲಿಯಬೇಕು. ಆದ್ದರಿಂದ ಆ ವಿನಾಕಾರಣ 3 ಬಾಣಗಳ ಆಯ್ಕೆ ಇರುವುದು ನಿಮಗೆ. ಆದ್ದರಿಂದ ಒಂದೊಂದು ಬಾಣವನ್ನು ಪ್ರಯೋಗಿಸುವಾಗ ಚೆನ್ನಾಗಿ ಚಿಂತಿಸಬೇಕು. ಇದು ಬೇರೆ ಶರದಿಂದ ಇದು ಆಗುವಂಥದ್ದಲ್ಲ. ಇದಕ್ಕೆ ನನ್ನ ಗೋವರ್ಧನೋದ್ಧರಣದ ಪುಣ್ಯವನ್ನು ಈ ಶರಕ್ಕೆ ಧಾರೆ ಎರೆದಿದ್ದೇನೆ. ಇನ್ನು ನೀನು ಪ್ರಯೋಗಿಸು ನೋಡೋಣ. ಪ್ರಭೋ, ಈ ಶರವನ್ನು ಕತ್ತರಿಸುವ ಕುರಿತಾಗಿಯೂ ನನಗೆ ಪ್ರತಿಜ್ಞೆ ಉಂಟು ಪ್ರಭು. ಗೋವರ್ಧನೋದ್ಧರಣದ ಪುಣ್ಯ ಶರವನ್ನು ಹೊತ್ತು ಬರುತ್ತಿರುವಂತಹ ಈ ಶರವನ್ನು ಮಾರ್ಗ ಮಧ್ಯದಲ್ಲಿ ಖಂಡಿಸದೆ ಹೋದರೆ ಕೃಷ್ಣರಾಯನ ಭಕ್ತನಾನಲ್ಲ. ಪ್ರಯೋಗಿಸುವುದಕ್ಕೆ ಹೇಳಿ ಪ್ರಭು, ಪ್ರಯೋಗಿಸುವುದಕ್ಕೆ ಹೇಳಿ. ಒಂದು ಶರ ಹೋಯಿತು, ಇನ್ನೂ 2 ಇದೆ ನೋಡಿಕೊಂಡೇನು. ಮತ್ತೊಂದು ದಿವ್ಯವಾದ ಶರವನ್ನು ಪ್ರಯೋಗಿಸಿದ್ದೇನೆ. ಹೇಗೆ? ಅಲ್ಲ, ನಿನ್ನ ಮುಖವನ್ನು ನೋಡುತ್ತಾ ಇರುವುದು ಇನ್ನೇನಾದ್ರೂ ಕೊಡುವುದಕ್ಕೆ ಇದೆಯೋ ಅಂತೇಳಿ. ಅಷ್ಟಾದ್ರೂ ಜಾಗ್ರತೆ ನಿನ್ನಲ್ಲಿ ಹುಟ್ಟಿತಲ್ಲ ಅನ್ನುವುದು ಸಂತೋಷ ಇರಲಿ. ಹೇಳಿದ ಮೇಲೆ ನೀನು ಹೇಳಿದ ಹಾಗೆ ಕೇಳಬೇಕಲ್ಲ, ಹಾಗೆ ಮುಖವನ್ನು ನೋಡುವುದು. ಆಗಲಿ ಅರ್ಜುನ, ನಿನ್ನ 2ನೆಯ ಶರಕ್ಕೆ ನನ್ನ ಕೃಷ್ಣಾವತಾರದ ಸಕಲ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಪ್ರಯೋಗಿಸಾತನ ಮೇಲೆ. ಕೃಷ್ಣಾವತಾರದ ಸಮಸ್ತ ಪುಣ್ಯವನ್ನು ಹೊತ್ತು ಬರುತ್ತಿರುವಂತಹ ಈ ಬಾಣವನ್ನು ನಾನು ಖಂಡಿಸದೆ ಹೋದರೆ ದಂಪತಿಗಳಿಗೆ ಆದರ್ಶರಾಗಿರುವಂತಹ ವಸಿಷ್ಠ ಅರುಂಧತಿಯರು ಏಕಾಂತದಲ್ಲಿರುವ ಕಾಲದಲ್ಲಿ ಹೋಗಿ ವಸಿಷ್ಠರನ್ನು ಕೊಂದಂತಹ ಪಾಪಿಗೆ ಯಾವ ಅಧೋಗತಿ ಪ್ರಾಪ್ತವಾಗುತ್ತದೋ ಅದೇ ಈ ಸರಳನ್ನು ಕಡಿಯದ ಸುಧನ್ವನಿಗೆ ಪ್ರಾಪ್ತಿಸಲಿ. ಪ್ರಯೋಗಿಸೋ, ಪ್ರಯೋಗಿಸೋ. ಕೃಷ್ಣ, 2 ಶರವು ಹೋಯ್ತಲ್ಲ. 2 ಆದರೆ ಕೃಷ್ಣ, ಇನ್ನು 1 ಇದೆ. ಆದರೆ ಇನ್ನು ಕೊಡುವುದಕ್ಕೆ ನಿನ್ನಲ್ಲಿ ಏನಾದರೂ ಇದೆಯೋ ಇಲ್ಲವೋ ಅಂತ ನಾನು ಆಲೋಚನೆ ಮಾಡುವುದು. ಆದರೆ ಹೊಸತ್ತೇನಾದ್ರೂ ಇರ್ಲಿಕ್ಕಿಲ್ಲ ನನ್ನ ಹತ್ರ. ಹಳತ್ತೇನಾದ್ರೂ ಇದೆಯೋ ಏನೋ. ಅರ್ಜುನ, ನೀನು ನನ್ನನ್ನು ದೇವರು ಎಂದು ನಂಬುತ್ತೀಯಲ್ಲ? ಅಯ್ಯೋ, ಅದಕ್ಕೆ ಅಲ್ವಾ ನಿನ್ನನ್ನು ಕರೆದದ್ದು ನಾನು. ನನ್ನ ದೇವರು ನೀನು, ಬಾ ನೀನು ಅಂತೇಳಿ. ಹೌದು. ಈಗ ಮಾತನಾಡುವುದು ನೋಡಿದ್ರೆ ಎದುರಿಗೆ ಅಪಾಯದ ಕತ್ತಿ ತೂಗುತ್ತಾ ಉಂಟು. ನಿನ್ನಲ್ಲಿ ಹಳೆಯದು ಇದೆಯಾ ಹೊಸದು ಇದೆಯಾ ಅಂತ ಕೇಳ್ತಾ ಇದ್ದಿ. ಇದು ಹೊಸದೆಲ್ಲವೂ ಹೋದರೂ ಹಿಂದೆ ರಾಮಾವತಾರದಲ್ಲಿ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ, ಹಿಂದೆ ರಾಮಾವತಾರದಿಂದ ಧರೆಯ ಪೊರೆದ ಪುಣ್ಯ, ಪ್ರಾಣದ ಕುಳ ಸತ್ವಚರಕ್ಕೆ ಹೊಂದಿಸಿದ ಪುರುಷೋತ್ತಮ ತತ್ವವನ್ನೇ ಆಧರಿಸಿಕೊಂಡು ದಶರಥ ಕೌಸಲ್ಯರಿಗೆ ಪುತ್ರನಾಗಿ ಜನಿಸಿ ಲೋಕಕ್ಕೆ ಮನುಜನೊಬ್ಬ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟ ಆದರ್ಶ ಪುರುಷನಾದಂತಹ ಶ್ರೀರಾಮನು ಮಾಡಿದಂಥ ಪುಣ್ಯ ಕಾರ್ಯಗಳೇನಿವೆಯೋ ಆ ಎಲ್ಲ ಪುಣ್ಯ ಕಾರ್ಯವನ್ನು ಈ 3ನೆಯ ನಿರ್ಣಾಯಕ ಶರಕ್ಕೆ ಧಾರೆ ಎರೆದಿದ್ದೇನೆ. ಓಹೋ, ನರೇಂದ್ರನ ಶಕ್ತಿ. ನರೇಂದ್ರನ ಶಕ್ತಿ ಮಾತ್ರ ಸಾಕಾಗುವುದಿಲ್ಲ. ಕೇವಲ ನರೇಂದ್ರನ ಶಕ್ತಿಯಿಂದ ಈತನನ್ನು ಬಗ್ಗಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತ್ರಿಮೂರ್ತಿಗಳ ಶಕ್ತಿಯನ್ನು ಈ ಶರಕ್ಕೆ ಕ್ರಮ ಪ್ರಕಾರವಾಗಿ ಧಾರೆ ಎರೀತಾ ಇದ್ದೇನೆ. ಶರದ ಮುಂಭಾಗದಲ್ಲಿ
ಲಯಕರ್ತೃವಾದಂತಹ ಶಿವನ ಶಕ್ತಿಯನ್ನು, ಮಧ್ಯಭಾಗದಲ್ಲಿ ಪಾಲನಾಕರ್ತೃವಾದಂತಹ ವಿಷ್ಣು ಶಕ್ತಿಯನ್ನು, ಮೂಲ ಭಾಗದಲ್ಲಿ ಬ್ರಹ್ಮತತ್ವವನ್ನು ಆವಾಹಿಸಿದ್ದೇನೆ. ಅರ್ಜುನ, ಈ ಶರವನ್ನು ನಮ್ಮ ಎತ್ತು ನೋಡೋಣ. ಯಾಕೆ ಸ್ವಾಮಿ ಭಾರವಾಗುತ್ತಾ ಇದೆಯಲ್ಲ? ಇದು ನಿನ್ನ ಮೈ ದಡವಿದ್ದೇನೆ, ಆಲಂಗಿಸಿಕೊಂಡಿದ್ದೇನೆ, ನೋಡು ಈಗ ಎತ್ತು. ಸರಿ ಸ್ವಾಮಿ. ಈ ಬಾಣವನ್ನು ಈಗ ಅವನ ಮೇಲೆ ಪ್ರಯೋಗಿಸಲು ಸಿದ್ಧನಾಗ. ಸರಿ ಪ್ರಭು, ಅರೆ ಕ್ಷಣ ತಡೆಯಬೇಕು. ಮನದಲ್ಲಿ ಮೂಡಿದಂತಹ ಸಂದೇಹಗಳಿಗೆ ಸನ್ನಿಧಾನದಿಂದ ಉತ್ತರ ಬೇಕು. ಒಂದು ವೇಳೆ ಈ ಪ್ರಶ್ನೆ ನನ್ನಲ್ಲೇ ಉಳಿದು ಮುಂದೆ ಉತ್ತರ ಸಿಗದೇ ಹೋದರೆ ಅದಕ್ಕಾಗಿ ಮನದಲ್ಲಿ ಮೂಡಿದಂತಹ ಜಿಜ್ಞಾಸುವಿಗೆ ಸನ್ನಿಧಾನದಲ್ಲಿ ಅವಕಾಶ ಬೇಡುತ್ತಾ ಇದ್ದೇನೆ. ಏನು ಪ್ರಶ್ನೆ ಗೊತ್ತೇ? ಏನು? ಖಂಡವಿಲ್ಲದ ಪುಣ್ಯವನ್ನು ಖಂಡವಿಲ್ಲದ ಪುಣ್ಯವನ್ನು ಸುರೆಗೊಂಡವನಾನೋ ನರನು ಕೊಳ್ಳಾಡದೆ ಬರಿದೆ ಕಂಡ ಜಲವ ಬಿಡಿಸಿರದೆ. ಪ್ರಭೋ, ಜಗತ್ತಿನಲ್ಲಿ ಖಂಡ ಇರುವುದನ್ನು ಖಂಡಿಸುವುದಕ್ಕೆ ಸಾಧ್ಯವಾಗುವುದನ್ನು ಅನೇಕವನ್ನು ನೋಡುತ್ತೇವೆ. ಹಾಗೆಂದು ಖಂಡಿಸುವುದಕ್ಕೆ ಸಾಧ್ಯ ಇಲ್ಲದಿರುವುದನ್ನು ನಾವು ನೋಡುತ್ತೇವಲ್ಲ. ಇದು ತನಕ ಪುಣ್ಯವನ್ನು ಪಾಪವನ್ನು ವಿಭಜಿಸುವುದಕ್ಕೆ ಸಾಧ್ಯ ಇಲ್ಲ ಎಂದು ತಿಳಿದವರು ನಾವು. ಪುಣ್ಯವನ್ನು ವಿಭಜಿಸುವುದಕ್ಕೆ ಖಂಡಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ನಾವು ನಂಬಿದವರು ನಾವು. ಅಪಾರವಾದ ಜಲರಾಶಿ, ಅಲ್ಲ ಮೇಲೆ ಕಾಣುತ್ತಿರುವಂತಹ ಆಕಾಶ, ಇದನ್ನೆಲ್ಲ ಕತ್ತಿಯಿಂದ ಕತ್ತರಿಸುವುದಕ್ಕುಂಟೆ. ಆದರೆ ನಿನ್ನದಾದಂತಹ ಪುಣ್ಯ ಎಲ್ಲವನ್ನೂ ವಿಭಾಗಿಸಿ ಅರ್ಜುನನ ಬಾಣಗಳಿಗೆ ಧಾರೆ ಎರೆದೆ. ಅದರ ಕುರಿತಾಗಿ ನನ್ನದೇನು ಆಕ್ಷೇಪವೂ ಅಲ್ಲ. ಅದು ಸಾಧು ಅಲ್ಲ, ಸಾಧ್ಯ ಇಲ್ಲ ಅಂತ ನಾ ಹೇಳಲಾರೆ. ಯಾಕೆ? ನೀನು ಅಘಟಿತ ಘಟನಾಪಟು, ಲೀಲಾ ನಾಟಕ ಮಾನುಷ ಮೂರ್ತಿ ಅವತಾರ ಪುರುಷ ನೀನು. ಯಾವುದನ್ನೂ ಸಾಧ್ಯವಾಗಿಸಬಲ್ಲೆ. ಧರ್ಮವನ್ನು ಉದ್ಧರಿಸುವುದಕ್ಕಾಗಿ, ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ನೀನು ಅವತರಿಸಿದವನಿದ್ದಿ. ಆದರೆ ಈ ಕಾಲಕ್ಕೆ ನನ್ನದು ಪ್ರಶ್ನೆ ಏನು ಗೊತ್ತೇ? ಏನು? ಅರ್ಜುನನ ಬಾಣಗಳಿಗೆ ನಿನ್ನದಾದಂತಹ ಪುಣ್ಯವನ್ನು ನೀ ಧಾರೆ ಎರೆದೆ. ಅದನ್ನು ಆತ ನನಗೆ ಪ್ರಯೋಗಿಸಿದ. ಈಗ ನಿನ್ನದಾದಂತಹ ಪುಣ್ಯ ಅರ್ಜುನನಿಗೆ ಹೋಯಿತೋ, ಅಲ್ಲ ಪ್ರಯೋಗಿಸಿದ ನನ್ನ ಮೇಲೆ ನನಗ ಬಂತು, ಅಲ್ಲ ಮಾರ್ಗ ಮಧ್ಯದಲ್ಲಿ ಖಂಡಿಸಿದ ಕಾರಣದಿಂದಲಾಗಿ ಬಾಣಗಳಿಂದ ಮರಳಿ ನಿನ್ನ ಮೂಳಿಗೆಯನ್ನೇ ಸೇರಿತು. ಈ ಸಂದೇಹಕ್ಕೆ ಉತ್ತರ ಬೇಕು ಪ್ರಭು, ಉತ್ತರಿಸ್ತೀಯೋ? ಸುಧನ್ವಾ, ಪ್ರಭು ಸಾರ್ಥಕ. ನಿನ್ನ ಮಾತುಗಳನ್ನು ಕೇಳಿದಾಗ ಒಳಗಿಂದಲೇ ಒಂದು ರೀತಿಯ ಸಂತೋಷ ಉದ್ಭವ ಆಗ್ತಾ ಇದೆ. ಯಾಕೆ ಪ್ರಭುವೆ? ಇಷ್ಟು ಚಿಕ್ಕ ಪ್ರಾಯದಲ್ಲಿ ನಿನ್ನ ಸಮರವನ್ನು ನೋಡಿ ಸಮರ ವೀರ ಎಂದು ತಿಳಿದುಕೊಂಡಿದ್ದೆ. ಕೇವಲ ಅಷ್ಟಲ್ಲ, ಮತ್ತೆ ನೀನು ಜಿಜ್ಞಾಸುವೂ ಹೌದು. ನಿನ್ನ ಚಿಂತನಾ ಲಹರಿಯನ್ನು ಸಹ ನಾನು ಒಳ್ಳೆಯ ರೀತಿಯಲ್ಲೇ ಆಸ್ವಾದಿಸ್ತಾ ಇದ್ದೇನೆ. ನೀನು ಕೇಳಿದ ಪ್ರಶ್ನೆಗೆ ಯೋಗ್ಯವಾದಂತಹ ಉತ್ತರವನ್ನು ನಾನೀಗ ಕೊಡದೇ ಇದ್ದಲ್ಲಿ ಮುಂದಿನ ಕಾಲದಲ್ಲಿ ಆ ಪ್ರಶ್ನೆಗೆ ಸಾವಿರಾರು ಪ್ರಶ್ನೆಗಳು ಹುಟ್ಟಿಕೊಂಡು ಸೇರಿಕೊಳ್ಳಬಹುದು. ಪ್ರಶ್ನೆಯಾಗಿಯೇ ಉಳಿಯಕೂಡದು ಪ್ರಭು, ಖಂಡಿತವಾಗಿ ಉಳಿಯುವುದಿಲ್ಲ. ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೇನೆ. ಏನು ಸುಧನ್ವಾ ಪ್ರಭು? ಈ ಲೋಕದಲ್ಲಿ ಯಾವುದನ್ನು ಖಂಡಿಸಬಹುದು, ಯಾವುದನ್ನು ಖಂಡಿಸಬಾರದು ಅನ್ನುವುದನ್ನು ನೀನು ಚಿಂತಿಸಿದ್ದೀಯೋ ಅದನ್ನೇ ಒಂದಿಷ್ಟು ವಿಶಾಲ ದೃಷ್ಟಿಯಿಂದ ನೋಡಿದರೆ ಹೇಗೆ? ನಮ್ಮ ಎದುರಿಗಿರುವ ಶರದಿ, ಹೌದು, ಶರದಿಯಲ್ಲಿ ಸಮುದ್ರ ಬೇಕಾದಷ್ಟು ನೀರು ತುಂಬಿ ತುಳುಕುತ್ತಾ ಇದೆ. ಪ್ರಕೃತಿ ಧರ್ಮಕ್ಕನುಸಾರವಾಗಿ ಅದು ಆವಿಯಾಗಿ ಮೋಡವಾಗಿ ಆಕಾಶದಲ್ಲಿ ನಿಂತು ಕಾಲಾನುಸಾರದಲ್ಲಿ ಅದು ಮಳೆಯಾಗಿ ಇಳೆಗೆ ಬಂದು ನದಿ ನದಗಳ ಮೂಲಕ ಶರದಿಯನ್ನು ಸೇರುತ್ತದೆ. ಹಾಗೆ ಎಂದು ಅದು ಆವಿಯಾಗಿ ಹೋದಾಗ ಸಮುದ್ರದಲ್ಲಿ ನೀರು ಕಡಿಮೆ ಆಗಲೂ ಇಲ್ಲ, ನದಿ ನದಗಳ ಮೂಲಕ ಬಂದು ಸೇರಿದಾಗ ಶರದಿಯಲ್ಲಿ ನೀರು ಉಕ್ಕೇರಿ ಬರಲೂ ಇಲ್ಲ. ಹೀಗೆ ಪುಣ್ಯವು ಎಂಬುದು, ಪುಣ್ಯದ ಅಂಶ ಅನ್ನುವುದು ಅದು ಹೋಗುವುದು, ಬರುವುದು, ಇರುವುದು, ಲಯಗೊಳ್ಳುವುದು ಎಲ್ಲವೂ ಒಂದೇ ಕಡೆಯಿಂದ ಹೋಗಿ ಒಂದೇ ಕಡೆಗೆ ಬರುವುದು. ಅದನ್ನು ಖಂಡವಾಗಿ ವಿಂಗಡಿಸುವುದಾಗಲಿ ಅಥವಾ ಅಖಂಡವಾಗಿ ಮಾಡುವುದಾಗಲಿ ಅದು ಆ ಒಂದು ಶಕ್ತಿಗೆ ಮಾತ್ರ ಸಾಧ್ಯವಿರುವಂತಹ ವಿಷಯ. ಇದು ಪ್ರಶ್ನೆಯಲ್ಲದ ಪ್ರಶ್ನೆಗೆ ಒಂದು ಉತ್ತರ. ಆಕಾಶತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಚೆನ್ನಾಗಿ ಅರ್ಥ ಮಾಡಿಕೊಂಡು
ಇನ್ನು ಹ, ಬಾಣಗಳಿಗೆ ಪ್ರಯೋಗಿಸಿದಂತ ಪುಣ್ಯ ಫಲ. ಹೌದು, ಅದು ಯಾರಿಗೆ ಹೋಯಿತು ಎನ್ನುವುದೇ ನನ್ನ ಪ್ರಶ್ನೆ. ಸರಿ, ಹ, ಒಂದನೇ ಬಾಣವನ್ನು ನಾನು ಪ್ರಯೋಗಿಸುವಾಗ ಗೋವರ್ಧನೋದ್ಧರಣದ ಫಲವನ್ನು ಅದಕ್ಕೆ ಧಾರೆ ಎರೆದೆ. ಹೌದು ಪ್ರಭುವೆ, ನಾನು ಅದನ್ನು ಖಂಡಿಸಿದೆ. ಖಂಡಿಸುವುದು ನಂತರ ಹ, ಧಾರೆ ಈಗ ಎರೆದಿರಿ. ಧಾರೆ ಎರೆದೆ. ಹ, ನೀನು ನನ್ನನ್ನು ಹ, ಈ ಅರ್ಜುನನ ರಥದ ಮುಂದೆ ಕುಳಿತಾಗ ಮೊದಲು ನೋಡಿದ್ಯಲ್ಲ, ಹೌದು. ಆಗ ಏನಾಡಿದ್ದಿ ಹೇಳು? ಎನ್ನಯ ಗಂಡುತನಕ್ಕಿದು ಸಾಕು. ಸರಿ, ಹ್ಮ್. ವೀರನಾದವನ ಮಾತು ಹಾಗೇ ಇರಬೇಕು, ಹಾಗೆ ಇರತಕ್ಕದ್ದು. ಸರಿ. ಆ ವೀರನಾದವನು ಹ. ಯುದ್ಧದಲ್ಲಿ ಮಡಿದರೆ ಆತನಿಗೆ ಸಿಗುವ ಸ್ವರ್ಗ ವೀರ ಸ್ವರ್ಗ. ವೀರ ಸ್ವರ್ಗ. ಹ. ಆದರೆ ಈ ಸುಧನ್ವನ ಬಯಕೆ ಏನು? ಸಾಯುಜ್ಯ ಪದವಿಯನ್ನ ಸಾಯುಜ್ಯ ಪದವಿಯನ್ನು ಪಡೆಯಬೇಕಾದ್ರೆ ಪ್ರವೃತ್ತಿ ಕಡೆಯಿಂದ ನಿವೃತ್ತಿಯ ಕಡೆಗೆ ಹೋಗಬೇಕು. ಅಂದರೆ ನಿವೃತ್ತಿಯ ಕಡೆಗೆ ಹೋಗಲು ಈ ಚಿಕ್ಕ ಪ್ರಾಯದಲ್ಲಿ ನಿನಗೆ ಸಾಧ್ಯವೇ? ಇಲ್ಲ. ಹಾಗಿದ್ದರೆ ನಿನಗೆ ಅರ್ಹತೆ ಇಲ್ಲವೇ? ಒಂದು ವೇಳೆ ಅದಕ್ಕೆ ಅರ್ಹತೆ ಇಲ್ಲ ಎಂದಾದರೆ ನಾನು ದೇವ ಎಂದು ನೀವು ಒಪ್ಪಿದ್ದರಿಂದ, ದೇವ ಅನ್ನುವವನು ಭಕ್ತರನ್ನು ಮೊದಲೇ ನಾನು ಹೇಳಿದಂತೆ ಭಕ್ತರಿಗೆ ಏನು ಬಯಕೆಯೋ ಅದನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಪೂರೈಸಬೇಕಾದ್ದು ದೇವನಾದವನ ಧರ್ಮ. ಆದ್ದರಿಂದಲೇ ಅದಕ್ಕೆ ನಿನ್ನನ್ನು ನಿನಗೆ ಅಲ್ಲಿ ಉದ್ಧರಿಸಲಿಕ್ಕಾಗುವುದಿಲ್ಲ ಎಂದರೆ ಗೋವರ್ಧನೋದ್ಧರಣದ ಪುಣ್ಯ ಫಲವನ್ನು ಧಾರೆ ಎರೆದುಕೊಡುತ್ತೇನೆ ಎಂದು. ನಾನದನ್ನು ಖಂಡಿಸಿದೆನಲ್ಲ ಪ್ರಭು. ನೀನದನ್ನ ಖಂಡಿಸಿದೆ ಅಂದರೆ ಏನರ್ಥ? ನನಗೆ ಯಾರ ಉದ್ಧರಣ ಶಕ್ತಿಯೂ ಬೇಕಾಗಿಲ್ಲ, ನಾನೇ ನನ್ನನ್ನು ಉದ್ಧರಿಸಬಲ್ಲೆ. ಉದ್ಧರೇ ಆತ್ಮನಾತ್ಮಾನಂ ಅನ್ನುವುದು ಇತರರಿಗೆ, ನನಗಲ್ಲ ಅನ್ನುವುದನ್ನು ನೀನು ತೋರಿಸಿದೆ. ಬಹುಶಃ ಖಂಡಿಸದೇ ಇದ್ದಲ್ಲಿ ನಿನ್ನ ಆಸೆ ಅಲ್ಲೇ ಸಂದುತ್ತಿತ್ತು. ಆದರೆ ನೀನು ನಿನ್ನ ತನವನ್ನು ಅದಕ್ಕೆ ತೋರಿಸಿದೀಯ ಅಂದ ಕಾರಣವೇ ನೀನು ಖಂಡಿಸಿದ್ದರಿಂದ ನಿನ್ನ ವ್ಯಕ್ತಿತ್ವದಲ್ಲಿ ಇರುವಂತಹ ವೀರತನ ಅದು ಕಂಡುಕೊಂಡೆ ನಾನು. ಸರಿ. ಮತ್ತೆ ಎರಡನೇ ಶರ. ಹೌದು. ಎರಡನೇ ಶರದಲ್ಲಿ ಕೃಷ್ಣನ ಬದುಕಿನಲ್ಲಿ ಏನೆಲ್ಲ ಪುಣ್ಯ ಮಾಡಿದ್ದಾನೋ ಅದನ್ನೆಲ್ಲ ಆ ಬಾಣಗಳಿಗೆ ಧಾರೆ ಎರೆದೆ. ಹೌದು. ಏನರ್ಥ ಅದರದ್ದು? ಕೃಷ್ಣ ಅಂದ್ರೆ ಕರ್ಷತೀತಿ ಕೃಷ್ಣ. ಕೃಷ್ಣ ಎಲ್ಲವನ್ನು ತನ್ನತ್ತ ಸೆಳೆದುಕೊಳ್ಳುವವನೇ, ಆಕರ್ಷಿಸುವವ. ಹೌದು. ಪ್ರಪಂಚದಲ್ಲಿ ಕೃಷ್ಣನೊಬ್ಬನೇ ಪುರುಷ. ಹೌದು. ಉಳಿದವರೆಲ್ಲರೂ ಪ್ರಕೃತಿ. ಹೌದು. ನೀನು ಪ್ರಕೃತಿಯಾಗಿ ಈ ಪುರುಷನಲ್ಲಿ ಸೇರುತ್ತೀಯೋ ಅನ್ನ ನೋಡಿದೆ. ನೀನು ಮಾಡಿದ ಪ್ರತಿಜ್ಞೆಯಾದರೆ ಏನು? ವಸಿಷ್ಠ ಅರುಂಧತಿಯರು ಏಕಾಂತದಲ್ಲಿರುವಾಗ ವಸಿಷ್ಠರನ್ನು ಒದ್ದು ಕೊಂದ ಫಲ ನನಗೆ ಬರುತ್ತದೆ. ಹೌದು. ಲೋಕದಲ್ಲಿ ದಂಪತಿಗಳಲ್ಲಿ ಆದರ್ಶ ಯಾರು? ವಸಿಷ್ಠ ಅರುಂಧತಿ. ಹೌದು. ಅಲ್ಲಿ ಅರುಂಧತಿ ಪ್ರಕೃತಿ ಶಕ್ತಿ ಆದದ್ರೆ ವಸಿಷ್ಠರು ಪುರುಷ ಶಕ್ತಿ. ಹೌದು. ಆದ್ದರಿಂದ ಪುರುಷ ಶಕ್ತಿಯನ್ನ ನಾನು ಒದ್ದು ಹಾಕುತ್ತೇನೆ, ಒದ್ದು ಕೊಲ್ಲುತ್ತೇನೆ ಅಂದರೆ ನನ್ನ ಪುರುಷತ್ವದಿಂದಲೇ ನಾನು ಸಾಯುಜ್ಯವನ್ನು ಪಡೆಯುತ್ತೇನೆ ಎಂದು ನೀನು ತೋರಿಸಿದ್ದಲ್ಲವೇ? ಬಾಣವನ್ನು ಖಂಡಿಸುವುದರ ಮೂಲಕವಾಗಿ ಪುರುಷನಾಗಿಯೇ ನಿನ್ನನ್ನು ಸೇರುತ್ತೇನೆ ಎಂದು ತೋರಿಸಿಕೊಟ್ಟಿದ್ದಿ. ಭಲೆ ಸುಧನ್ವ. ಈಗ ಮುಂದಿನ ಬಾಣ ಪುರುಷತ್ವದಿಂದಲೇ ನೀನು ನನ್ನನ್ನು ಸೇರಲು ಬಯಸುತ್ತಿ ಎಂದಾದರೆ ಪುರುಷೋತ್ತಮ ರೂಪವಾದಂತಹ ರಾಮಾವತಾರದ ಪುಣ್ಯವನ್ನು ಈ ಬಾಣಗಳಿಗೆ ಆವಾಹಿಸಿದ್ದೇನೆ. ಇದೋ ಅದನ್ನು ನೀನು ಖಂಡಿಸುವುದರ ಮೂಲಕ ಮುಂದೆ ಏನು ಮಾಡಬೇಕು ನೋಡು. ಆ ಬಾಣ ಕೇವಲ ರಾಮನ ಪುಣ್ಯವನ್ನ ಮಾತ್ರ ಹೊತ್ತು ತಂದಿಲ್ಲ, ತ್ರಿಮೂರ್ತಿಗಳ ಶಕ್ತಿಯನ್ನು ಅದಕ್ಕೆ ಆವಾಹಿಸಿದ್ದೇನೆ. ಎಂದರೇನು ತ್ರಿಮೂರ್ತಿಗಳ ಅಂದ್ರೆ? ಸಾತ್ವಿಕ, ಸತ್ವ, ರಜ, ತಮೋ ಗುಣಗಳು. ಈ ಮೂರೂ ಗಣಗಳು ವ್ಯತ್ಯಾಸವಿದ್ದರೆ ಮಾತ್ರ ಅಲ್ಲಿ ಹುಟ್ಟು. ಈ ಮೂರನ್ನು ಸಮ ಪ್ರಮಾಣದಲ್ಲಿ ಬೆರೆಸಿದರೆ ಅಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ, ಶೂನ್ಯ ಮಾತ್ರ. ಆದ್ದರಿಂದ ಅಂತಹ ಒಂದು ವಿಶೇಷವಾದ ಶರವನ್ನು ಈಗ ನಿನ್ನ ಮುಂದೆ ಅರ್ಜುನ ಪ್ರಯೋಗಿಸಲಿಕ್ಕಿದ್ದಾನೆ. ಮುಂದೆ ಏನು ಮಾಡಬೇಕು ಎಂದು ನೀನೇ ಯೋಚಿಸಿ ನೀನು ನಿರ್ಧಾರವನ್ನು ತೆಗೆದು. ಪ್ರಭೋ, ವೀರ ವೈಷ್ಣವರಿದ್ದೇವೆ ನಾವು. ನಾನಿನ್ನ ದಾಸನಯ್ಯ ಎಂದು ಹೇಳುವ ಪಂಥದವರು ನಾವಲ್ಲ, ಕ್ಷತ್ರಿಯರು ನಾವು. ನನ್ನ ಪಥ ಏನುಂಟು, ನನ್ನ ಗುರಿ ಏನುಂಟು, ಅದನ್ನು ಸೇರುವಲ್ಲಿ ನನ್ನ ಪರಾಕ್ರಮದಿಂದಲೇ ನಾ ಪಡೆಯಬೇಕು ಎನ್ನುವಂತಹ ಹೆಬ್ಬಯಕೆಯನ್ನು ಹೊತ್ತವನು ಸುಧನ್ವ. ಈಗ ನಿನ್ನ ಬಾಯಿಯಿಂದಲೇ ಬಂತಲ್ಲ,
ನಿನ್ನ ಉದ್ಧಾರಕ್ಕಾಗಲಿ ನಿನ್ನ ಅವಸಾನಕ್ಕಾಗಲಿ ನೀನೇ ಪ್ರಯತ್ನಿಸಬೇಕು ಎನ್ನುವ ಹಾಗೆ. ಹಾಗಾದರೆ ಇನ್ನೇಕೆ ತಡ ಪ್ರಭುವೆ? ಅರ್ಜುನ ಪ್ರಯೋಗಿಸುವಂತಹ ಬಾಣದ ಕುರಿತಾಗಿಯೂ ನನ್ನ ಪ್ರತಿಜ್ಞೆ ಉಂಟು. ಮಾತ್ರವಲ್ಲ, ನಾನದನ್ನು ಖಂಡಿಸದೆ ಹೋದರೆ ನನ್ನ ತಂದೆ ತಾಯಿಗಳಿಗೆ ನಾನು ಮಗನಲ್ಲ, ಸಹೋದರರಿಗೆ ಸಹೋದರನಲ್ಲ, ನನ್ನ ಪತ್ನಿಗೆ ನಾನು ಪತಿಯೇ ಅಲ್ಲ. ಮಾತ್ರವಲ್ಲ, ಶಿವರಾತ್ರಿಯ ದಿನದಂದು ಪವಿತ್ರವಾದ ಕಾಶಿ ಕ್ಷೇತ್ರದಲ್ಲಿ ಕಲಿಯುಗವೇ ಪ್ರವೇಶಿಸುವುದಿಲ್ಲ ಎನ್ನುವಂತಹ ಪ್ರತೀತಿ ಉಂಟು. ಅಂತಹ ಪರಮ ಮಂಗಳಕಾರಕನಾದಂತಹ ಪರಶಿವನನ್ನು ಒಬ್ಬ ವಿಪ್ರ ಅನನ್ಯ ಭಕ್ತಿಯಿಂದ ಪೂಜಿಸುತ್ತಿರುವಂತಹ ವೇಳೆಯಲ್ಲಿ ಅವನನ್ನು ಎಡಗಾಲಿನಿಂದ ಒದ್ದು ಕೆಡಹಿದ ಪಾಪಿಗೆ ಯಾವ ಅಧೋಗತಿ ಪ್ರಾಪ್ತವಾಗುತ್ತದೋ, ತ್ರಿಮೂರ್ತಿಗಳ ರಾಮಾವತಾರದ ಪುಣ್ಯವನ್ನು ಹೊತ್ತು ಬರುತ್ತಿರುವಂತಹ ಈ ಶರವನ್ನು ಕತ್ತರಿಸದೆ ಹೋದರೆ ಈ ಸುಧನ್ವನಿಗೆ ಪ್ರಾಪ್ತಿಸಲಿ. ಅರ್ಜುನನಿಗೆ ಪ್ರಯೋಗಿಸುವುದಕ್ಕೆ ಹೇಳಿ ಪ್ರಭು, ಹೇಳಿ. ಕೃಷ್ಣ, ತ್ರೈಮೂರ್ತಿಗಳ ಶಕ್ತಿ, ಧನುರ್ವೇದದ ಸುಮಂತ್ರಗಳ ಶಕ್ತಿ ಎಲ್ಲವನ್ನು ಅನುಗೊಳಿಸಿದ ಈ ದಿವ್ಯ ಶರವನ್ನು ಬಿಲ್ಲಿಗಾನಿಸಿ ಆ ಕರ್ಣ ಪರ್ಯಂತ ಸೆಳೆದು ಸುಧನ್ವನ ಮೇಲೆ ಪ್ರಯೋಗಿಸಿಯೇ ಬಿಡುತ್ತೇನೆ. ಜಲ ಜಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತ್ತ ನಭದೊಳಗೆ ಹರಿನಾಮಾವಳಿಯನ್ನುಚ್ಚರಿಸುತ್ತ ತಲೆಯೂ ಹರಿನಾಮಾವಳಿಯನ್ನುಚ್ಚರಿಸುತ್ತ ತಲೆಯು ಒಳೆವರಾಗೆ ದುವಿನ ಕಾಂತಿಯಲ್ಲಿ ಇಳಿದು ದಿಳೆಗಚ್ಚುತನ ಶ್ರೀ ಪದ ನಳಿನದೆಡೆಯ ಅಚ್ಯುತನ ಶ್ರೀಪದ ನಳಿನದೆಡೆಗೆ ಇಳಿದುದು ಶ್ರೀಪದ ನಳಿನದೆಡೆಯಲ್ಲಿ ಬಿದ್ದುದೆಲೆ ಜನ ಜಯ ಕ್ಷಿತಿಪ ಅರ್ಜುನ, ಕೃಷ್ಣ, ನೀನು ಪ್ರಯೋಗಿಸಿದಂತಹ ಆ ವಿಶೇಷವಾದ ಬಾಣ ಏನು ಮಾಡಿತು ನೋಡು. ಅದನ್ನು ಆತ ಇಕ್ಕಡಿಗೆ ಇದನ್ನಲ್ಲ. ಹೌದು, ಮೊದಲರ್ಧ ಭಾಗ ಲಯಕರ್ತೃವನ್ನು ಆವಾಹಿಸಿದ ಭಾಗ ತುಂಡಾಗಿ ಆತನ ಕತ್ತನ್ನೇ ಕತ್ತರಿಸಿತಲ್ಲ. ಅದೋ ಅದೋ ಅವನ ಶಿರವನ್ನು ನೋಡು, ಹೇಗಿದ್ದಾನೆ ನೋಡು. ಎಂತಹ ಮುಗ್ಧ ಮುಖವಿದು ಸ್ವಾಮಿ ಇದು. ಹಳೆಯದೆಲ್ಲ ನೆನಪಾಗುತ್ತಾ ಇದೆಯಲ್ಲ. ಹೌದು ಸ್ವಾಮಿ. ಭಾವುಕನಾಗಬೇಡ. ಆತನು ಏನನ್ನು ಬಯಸಿದ್ದಾನೋ ಅದನ್ನೇ ಪಡೆದಿದ್ದಾನೆ ಎನ್ನುವುದು ಆ ಮುಗ್ಧ ಮುಖದಲ್ಲಿ ಕಂಡು ಬರುವ ನಗುವಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಆ ಮುಖವನ್ನೆತ್ತಿ ಮುದ್ದಾಡಿ ಮುಂಡಾಡಿದ್ದೇನೆ, ಅದನ್ನು ಎತ್ತರಕ್ಕೆ ಮೇಲೆ ಒಯ್ದು ಬಿಸುತ್ತೇನೆ. ಏನು ಸ್ವಾಮಿ, ಮತ್ತೆ 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 ಬಂದು ನಿನ್ನ ಕೈ ಸೇರಿತಲ್ಲ ಅದು? ಹೌದು, ಅದನ್ನು ಆತನ ತಂದೆಯಾದಂತ ಹಂಸಧ್ವಜನಲ್ಲಿಗೆ ಕಳುಹಿಸಿದೆ. ಆತ ಬಹಳ ದುಃಖದಿಂದ ಅದನ್ನು ಹಾಗೆ ಇದು ದೇವಪುಷ್ಪ ಅಂದು ನನಗೇ ಕಳುಹಿಸಿದ. ಅದನ್ನು ಗರುಡನೊಂದಿಗೆ ಕಳುಹಿಸಿ ಆ ಕೈಲಾಸದಲ್ಲಿ ಪರಮೇಶ್ವರನಿಗೆ ಕಳುಹಿಸಿದೆ.
ಪರಮೇಶ್ವರನು ಅತಿ ಪ್ರೀತಿಯಿಂದ ಆ ರುಂಡವನ್ನು ತನ್ನ ರುಂಡಮಾಲೆಯಲ್ಲಿ ಸೇರಿಸಿಕೊಂಡ. ಅಂದರೆ ಸುಧನ್ವನನ್ನೇ ಸೇರಿದ ಎಂದಲ್ಲವೇ? ಆಹಾ, ಸಾರ್ಥಕ ಸುಧನ್ವ, ನಿನ್ನ ಬಾಳು ಧನ್ಯ ಧನ್ಯ. ಅರ್ಜುನ, ಸುಧನ್ವನ ಪ್ರಕರಣ ಒಂದು ಮುಗಿಯಿತು ಎಂದು ನಿಶ್ಚಿಂತೆಯಿಂದ ಇರುವ ಹಾಗೆ ಇಲ್ಲ. ಅವನ ಸಹೋದರರಿದ್ದಾರೆ, ತಂದೆ ಹಂಸಧ್ವಜನಿದ್ದಾನೆ. ಅವರ ಪ್ರತಿಕ್ರಿಯೆ ಏನು ಎಂದು ಕಾದು ನೋಡೋಣ. ಇಂದಿಗೆ ಈ ಯುದ್ಧವನ್ನ ಮುಗಿಸಿ ನಾವು ಶಿಬಿರದ ಕಡೆಗೆ ತೆರಳೋಣ. ಭದ್ರಂ ಶುಭಂ ಮಂಗಲ. ಎಲ್ಲ ಭಗವದ್ಭಕ್ತರಿಗೆ ವಂದಿಸ್ತಾ ವರ್ಕಾಡಿಯ ಈ ಕಾವಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕೋತ್ಸವದ ಶುಭಾವಸರದಲ್ಲಿ ಯಕ್ಷಮೌಕ್ತಿಕ ಮಹಿಳಾ ಕೂಟ ಮಂಗಲ್ಪಾಡಿ ಈ ತಂಡದ ತಾಳಮದ್ದಳೆಯನ್ನು ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇದು ಸುಬ್ರಹ್ಮಣ್ಯನ ಕ್ಷೇತ್ರವಾದ್ದರಿಂದ ಮುದ್ದಣ್ಣನ ಕುಮಾರ ವಿಜಯ ಪ್ರಸಂಗದಿಂದ ಆಯ್ದ ಶೂರಪದ್ಮ ಕೊನೆಯದಾಗಿ ಸುಬ್ರಹ್ಮಣ್ಯನನ್ನು ವಿಶ್ವರೂಪ ದರ್ಶನ ಮಾಡುವ ಒಂದು ಪದ್ಯವನ್ನು ಹಾಡಿ ನಾವು ಈ ತಾಳಮದ್ದಳೆಗೆ ಮಂಗಲವನ್ನು ಮಾಡ್ತಾ ಇದ್ದೇವೆ. ಕಂಡನು ವಿಶ್ವರೂಪ. ಕಂಡನು ವಿಶ್ವರೂಪವ ಪದ್ಮನು ಕಂಡನು ಕಂಡನು ವಿಶ್ವರೂಪವ ಪದ್ಮನು ಕಂಡನು ವಿಶ್ವನಾಯಕನ ನೆಲೆಗೊಂಡಿರುವ ದಿವಜಗದ ಕಂಡನು ವಿಶ್ವನಾಯಕನ ನೆಲೆಗೊಂಡಿರುವ ದಿಮಾಯಕನ ಕಂಡನು. ಖಂಡ ನಿಧಿಯ ದೇವತಂಡ ವಂದಿತ ಸುಪ್ರಚಂಡ ಮೂರ್ತಿಯ ಬ್ರಹ್ಮಾಂಡ ಪಾಲಕನನ್ನು ಪಂಡ ನಿಧಿಯ ದೇವತಂಡ ವಂದಿತ ಸುಪ್ರಚಂಡ ಮೂರ್ತಿಯ ಬ್ರಹ್ಮಾಂಡ ಪಾಲಕನನ್ನು ಖಂಡ ನಿಧಿಯ ದೇವತಂಡ ವಂದಿತ ಸುಪ್ರಚಂಡ ಮೂರ್ತಿಯ ಬ್ರಹ್ಮಾಂಡ ಪಾಲಕನನ್ನು ಕುಲಗಿರಿಗಳು ದಿವ್ಯ ಪದದಿ ಸುತ್ತು ನೆಲಸೆ ದಿಗ್ಗಜಗಳ ಸದ್ವಿತದಿ ನಖಬಲಯದೊಳೆಸದಿರಲು ಗದಿ ಕೂಡಿ ಜಲಜ ಕರಂಗಳು ಮುದದಿ ಓಹೋ ಚೆಲುವ ಮೂರ್ತಿಯ ಜಂಘೆಯಲಿ ಪಾಶಿಜಾನೂರು ಸ್ಥಳದಿ ವಿದ್ಯಾಧರರೊಲಿದು ರಾಜಿಸುತ್ತಿರೆ ಕಂಡನು. ದುರುಳ ದೈತ್ಯೇಯ ಸಂಹರಣ ಶಕ್ತಿಧರ ಮುನಿ ತನುವರ ಚರಣ ಧರ್ಮಾಚರಣ ನಿಸ್ಪೃಹ ಭಕ್ತೋಧರಣ ಯೋಗ ವರಣ ಭವಾಂಬುದುತ್ತರಣ ಆಹ ಪರಿಕಿಸೆ ಹರದಿ ಗಂಬಲ ಗಿರಿಧರ ಸುರ ವರ ಪಂಚಜರ ವಾಣಿ ವರರದ ಚತುರ ಕಂಡನು
ವಿಶ್ವರೂಪವ ಪದ್ಮನು ಕಂಡನು ಕಂಡನು ವಿಶ್ವನಾಯಕನ ನೆಲೆಗೊಂಡಿರುವ ಮಾಯಕನ ಆಹ ಪಂಡ ನಿಧಿಯ ದೇವತಂಡ ವಂದಿತ ಸುಪ್ರಚಂಡ ಮೂರ್ತಿಯ ಬ್ರಹ್ಮಾಂಡ ಬಾಲಕನನ್ನು ಕಂಡನು ಪಂಡ ನಿಧಿಯ ದೇವತಂಡ ವಂದಿತ ಸುಪ್ರಚಂಡ ಮೂರ್ತಿಯ ಬ್ರಹ್ಮಾಂಡ ಬಾಲಕನನ್ನು ಕಂಡ ನಿಧಿಯ ದೇವದಂಡ ವಂದಿತ ಸುಪ್ರಚಂಡ ಮೂರ್ತಿಯ ಬ್ರಹ್ಮಾಂಡ ಬಾಲಕನನ್ನು ಕಂಡನು ವಿಶ್ವರೂಪವ ಪದ್ಮನು ಸುಬ್ರಹ್ಮಣ್ಯನ ವಿಶ್ವರೂಪವ ಕಂಡನು ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿದೆ ಗಜಮುಖದ ಬಗೆ ಗಣಪ